ವೆಲ್ಕಮ್. ಹೇಗಿದ್ದೀರಿ? ಚೆನ್ನಾಗಿದೆ. ಇವರು ನಾನಿವಾಗ ಆಲ್ಮೋಸ್ಟ್ ಆಗಿ ಮಾಡಿರುವಂಥ ವಿಡಿಯೋಗಳೆಲ್ಲ ನೋಡಿ ಒಂದಷ್ಟು 30 ವರ್ಷ ಪ್ಲಸ್ ಅವರದೇ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ಮೊಟ್ಟ ಮೊದಲ ಬಾರಿಗೆ ಒಂದು 20 ವರ್ಷದ ಹುಡುಗನ ಹೋಮ್ ಟೂರ್ ಆಗಿರ್ಬೋದು ಅವರ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಅಂತ ಹೇಳಿದರೆ ಅವರ ಸಾಧನೆಗಳು ಅಷ್ಟಿದೆ. ಒಂದು ಏಜ್ ಕಳೆದ ನಂತರ ನಮಗೆ ಅವಕಾಶ ಸಿಕ್ಕಲಿಲ್ಲ ಅಂತೇಳಿ ನಾವು ಫೈಟ್ ಮಾಡೋದಲ್ಲ. ಅವರಲ್ಲಿ ಏಜ್ ಇದೆ, ಅವರಲ್ಲಿ ಒಂದು ಬಿಸಿ ರಕ್ತ ಇದೆ, ಅವರ ಬಾಡಿ ವೆಯ್ಟ್ ಇದೆ, ಎಲ್ಲನೂ ಕೂಡ ಒಂದು ತಂಡಕ್ಕೋಸ್ಕರ ಕೊಡ್ತಕ್ಕಂಥ ಶಕ್ತಿ ಇದೆ. ಅದಕ್ಕಾಗಿ ಕಾಲ ಕಳೆದ ನಂತರದಲ್ಲಿ ಒಂದು ಸಮಯ ಅವರ ಏಜ್ ಕಳೆದ ನಂತರದಲ್ಲಿ ಒಂದು ಅವಕಾಶ ಕೊಡಿ ಅಂತ ನಾನು ವಿಡಿಯೋವನ್ನು ಮಾಡೋದಕ್ಕಿಂತ ಅವರಿಗೆ ಈ ಟೈಮಲ್ಲಿ ಒಂದು ಅವಕಾಶ ಕೊಟ್ಟರೆ ನಿಜವಾಗ್ಲೂ ಅವರು ಅದಕ್ಕೆ ಬೇಕಾಗಿರುವಂಥ ಸಂಪೂರ್ಣವಾಗಿ ತೊಡಗಿಸಿಕೊಳ್ತಾರೆ ಅಂತ ಹೇಳುವಂಥ ನಂಬಿಕೆ ನಮಗಿದೆ. ಉಮಾಮಹೇಶ್ವರಿ 100% ಉಮಾಮಹೇಶ್ವರಿ ಅವನನ್ನು ಬೆಳೆಸಿದ್ದು. ಈಗ ಅವ ಇಷ್ಟರವರೆಗೆ ಬಂದಿದ್ದಾನೆ ಅಂತ ಹೇಳಿದರೆ ಉಮಾಮಹೇಶ್ವರಿ ಎನ್ನುವಂಥ ಇದು ಮತ್ತು ಗೋಕರ್ಣನಾಥೇಶ್ವರ ಶಾಲೆಯ ಅಲ್ಲಿ ಇರುವಂಥ ಎಲ್ಲರ ಸಹಕಾರ. ನೀವು ಯಾಕೆ ಇಷ್ಟು ಅಕಾಡೆಮಿಗಳಿದ್ರು ಕೂಡ ಉಮಾಮಹೇಶ್ವರಿಯನ್ನೇ ಆಯ್ಕೆ ಮಾಡಿ? ಗೋಪಿಯನ್ನ ಹೇಗೆ ಅಂತ ಹೇಳಿದರೆ ಫಸ್ಟ್ಗೆ ನಾನೇ ಕರ್ಕೊಂಡು ಹೋದವನೇ ಅಲ್ಲಿಗೆ. ಕರ್ಕೊಂಡು ಹೋದಾಗ ಅವರು ಹೇಳಿದ್ದಷ್ಟೇ ಶಿಸ್ತು ಬಿಟ್ಟು ಅವರದ್ದು ಬೇರೆ ಯಾವುದಿಲ್ಲ. ಅವರ ಇಡೀ ಜೀವನವನ್ನೇ ಅವರು ಕಬಡ್ಡಿಗಾಗಿ ವಹಿಸಿದ್ದಾರೆ. ಅವರೊಂದು ಅಷ್ಟು ದೊಡ್ಡ ಒಂದು ಅಕಾಡೆಮಿ ಮಾಡಿಟ್ಟಿದ್ದಾರೆ ಅಂತೇಳಿ ಅದಕ್ಕೆ ಎಷ್ಟು ಲಕ್ಷ ಖರ್ಚಾಗಿರ್ಬೋದು ಅನ್ನೋದು ಅಲ್ಲಿ ಹೋಗಿ ನೋಡಿದವರಿಗೆ ಗೊತ್ತಾಗೋದು. ನನಗೆ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಗೊತ್ತೇ ಇರಲಿಲ್ಲ ಈ ಯೂನಿವರ್ಸಿಟಿ ಆಡ್ಬೇಕು, ಅದು ತಲೆಯಲ್ಲೇ ಇಲ್ಲ. ಸಂದಿರ್ಬೇಕಾದ್ರೆ ಪ್ರೋ ಕಬಡ್ಡಿ ನೋಡ್ತಿದ್ದೆ ಟಿವಿಯಲ್ಲಿ, ಅದೇನಂತಲ್ಲ ಪ್ರೋ ಕಬಡ್ಡಿ ಆಡ್ಬೇಕು ಅದೇ. ಅಕಾಡೆಮಿ ಜಾಯಿನ್ ಆದ್ಮೇಲೆ ಗೊತ್ತಾಯ್ತು ಈ ತರ ಜೂನಿಯರ್ ನ್ಯಾಷನಲ್ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಇದೆ ಅಂತ. ಅಲ್ಲಿ ಎಲ್ರಿಗೂ ಅವರೇ ಗೋಪಿ ಸರ್ ಮೈನಲ್ಲಿ, ಆಮೇಲೆ ಕರುಣಾಕರ್ ಸರ್ ಕೋಚ್, ಆಮೇಲೆ ಅರುಣ್ ಸರ್, 3 ಜನ ಅಲ್ಲಿ ನಮ್ಗೆ ಎಲ್ಲರೂ ಒಂದೇ ತರ ಅವ್ರು 3 ಜನ. ಗೋಪಿ ಸರ್ ಅಷ್ಟೇ ಇಲ್ಲ, ನಮ್ಗೆ ಅವರು ದುಡಿಯುವುದೇ ಕಬಡ್ಡಿಗೋಸ್ಕರ ಅಂತ ಆಗಿದೆ. ಆ ಥರ ಅವರೆಲ್ಲ ನಮಗೆ ಮ್ಯಾಚಿಗೆ ಹೋದಾಗ ಖರ್ಚಿಗೆ ಕಾಸು ಕೊಡೋದವರೇ, ಗಾಡಿದ ವ್ಯವಸ್ಥೆ ಎಲ್ಲ ಅವರೇ ಮಾಡ್ತಿದ್ರಲ್ಲ. ಎಲ್ರು ನಮಸ್ಕಾರ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ಬೆಳ್ತಂಗಡಿಯ ಒಂದು ಹೊಸ ಊರಿಗೆ ಬಂದಿದ್ದೇನೆ. ಹೋಮ್ ಟೂರ್ ಮಾಡೋದಕ್ಕೆ ಬೇಕಾಗಿ ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ಒಬ್ಬ ಹುಡುಗನ ಹೆಸರು ಅಂದರೆ ಕಬಡ್ಡಿಯ ಪ್ರತಿಭಾನ್ವಿತ ಆಟಗಾರನ ಹೆಸರು ಮೊಹಮ್ಮದ್ ನಿಸಾನ್ ಅಂತ. ನಾನು ಹಾಕ್ತಕ್ಕಂತಹ ವಿಡಿಯೋಗಳಿಗೆ ಅಥವಾ ಆ ವ್ಯಕ್ತಿಯ ಜೊತೆಗೆ ನೈಜವಾಗಿರುವಂತಹ ಪ್ರತಿಭೆ, ಆತನೊಬ್ಬ ಅತ್ಯದ್ಭುತವಾಗಿರುವಂತಹ ಆಟಗಾರ ಅಥವಾ ಒಂದು ತನ್ನ ಕಲೆಯನ್ನ ತನ್ನಲ್ಲಿರುವಂತಹ ಪ್ರತಿಭೆಯನ್ನ ಎಡೆಬಿಡದೆ ಸಾಧನೆಯ ಕಡೆಗೆ ಕೊಂಡೊಯ್ತಾನೆ ಅಂತ ಹೇಳಿದ್ರೆ ನಾನು ಮಾಡುವಂಥ ವಿಡಿಯೋಗಳಿಗೆ ಜಾತಿ, ಧರ್ಮ, ಪಕ್ಷ, ಬಣ್ಣ, ಭೇದ ಯಾವುದೂ ಇರೋದಿಲ್ಲ. ಅವನಲ್ಲಿರುವ ಪ್ರತಿಭೆ ಮಾತ್ರ ನನ್ನ ಕಣ್ಣ ಮುಂದೆ ಕಾಣ್ತಾ ಇರ್ತದೆ. ಹಾಗಾಗಿ ಇವತ್ತು ನಾನು ಹಾಗೆಯೇ ಕೃಷ್ಣ ಬಂದಿರೋದೇ ಮೊಹಮ್ಮದ್ ನಿಸಾನ್ ಅಂತ ಹೇಳುವಂತಹ ಒಬ್ಬ ಅತ್ಯಂತ ಪ್ರತಿಭಾನ್ವಿತ ಕಬಡ್ಡಿ ಆಟಗಾರನ ಹೋಮ್ ಟೂರ್ ಮಾಡೋದಕ್ಕೆ. ಅವರ ಸಾಧನೆಗಳು ನಾನು ತಿಳ್ಕೊಂಡಿರುವ ಪ್ರಕಾರ 3 ಬಾರಿ ನ್ಯಾಷನಲ್ ಆಡಿದ್ದಾರೆ, 3 ಬಾರಿ ಸೌತ್ ಝೋನ್ ಆಡಿದ್ದಾರೆ, ಹಾಗೆಯೇ 1 ಬಾರಿ ಖೇಲೋ ಇಂಡಿಯಾ ಆಡಿದ್ದಾರೆ. ಜೊತೆಗೆ ಸಾಕಷ್ಟು ಪ್ರಶಸ್ತಿಗಳನ್ನು ವೈಯಕ್ತಿಕವಾಗಿ ಕೂಡ ಪಡೆದುಕೊಂಡಿರುವ ದಕ್ಷಿಣ ಕನ್ನಡ ಜಿಲ್ಲೆ ಕಂಡಿರುವ ಹೆಸರಾಂತ ಯುವ ಕಬಡ್ಡಿ ಆಟಗಾರ ಮೊಹಮ್ಮದ್ ನಿಸಾನ್ ಅವರು. ಅವರ ಹೋಮ್ ಟೂರ್ ನೋಡೋಣ. ಯಾಕೆ ಇವತ್ತು ಅವರ ಹೋಮ್ ಟೂರ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಮಧ್ಯಮ ವರ್ಗದಿಂದ ಬೆಳೆದು ಬಂದಿರುವಂತಹ ಕಬಡ್ಡಿಯ ಆಟಗಾರ ಅವರು. ಹಾಗೆ ಸಾಕಷ್ಟು ಮಂದಿಗೆ ಕಬಡ್ಡಿಯ ಆಟವನ್ನ ಮೊಹಮ್ಮದ್ ನಿಸಾನ್ ಅವರದ್ದು ನೋಡಿರ್ಬೋದು. ಆದರೆ ಅವರ ಮನೆಯ ಪರಿಸ್ಥಿತಿ ಹಾಗೆಯೇ ಅವರ ಬಗ್ಗೆ ಮನೆಯವರು ಏನು ಹೇಳ್ತಾರೆ ಇದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕು ಅಂತ ಹೇಳುವಂತಹ ಕುತೂಹಲ ನಿಮಗಿದೆಯಲ್ಲ, ನನಗೂ ಇದ್ದೇ ಇದೆ. ನಾನು ಎಲ್ಲೂ ಕೂಡ ಕಬಡ್ಡಿ ಟೂರ್ನಮೆಂಟ್ ನೋಡೋದಕ್ಕೆ ಹೋಗೋದು ಕಡಿಮೆ ಆದರೂ ಕೂಡ ಬೇರೆ ಬೇರೆ ವಿಭಾಗದಲ್ಲಿ ಅವರ ಬಗ್ಗೆ ತಿಳ್ಕೊಂಡಿರ್ತೇನೆ. ಹಾಗಾಗಿ ಇವತ್ತು ನಮ್ಮ ಕಬಡ್ಡಿಯ ಪ್ರತಿಭೆಯಲ್ಲಿ ನಮ್ಮ ಕಣ್ಣಿಗೆ ಬಿದ್ದು ಅವರನ್ನು ಮಾತಾಡಿಸಬೇಕು ಅಂತೇಳಿ ಕಂಡುಕೊಂಡಿರುವ ವ್ಯಕ್ತಿಯೇ ಮೊಹಮ್ಮದ್ ನಿಸಾನ್. ಪುಟ್ಟ ಮನೆಯಲ್ಲಿ ಇರುವಂತಹ ಹುಡುಗನನ್ನ ಮಾತಾಡ್ಸೋಣ. ಯಂಗ್ ಪ್ಲೇಯರ್, ವೆರಿ ಯಂಗ್ ಪ್ಲೇಯರ್ ನೋಡಿ, ಸಣ್ಣ ವಯಸ್ಸಿನ ಹುಡುಗ ಮಾತ್ರ. ಎಸ್, ಮೊಹಮ್ಮದ್ ನಿಸಾನ್ ಅವರ ಮನೆಗೆ ಸ್ವಾಗತ. ಬನ್ನಿ ಮಾತಾಡ್ಕೊಂಡು ಬರೋಣ. ಅದಕ್ಕಿಂತ ಮೊದಲು ನನ್ನೊಂದು ಕೆಲಸ ಬಾಕಿ ಇದೆ, ಮೈಕ್. ಯಾಕಂದ್ರೆ ಅವರ ಮಾತು ಕೂಡ ಕೇಳಬೇಕಲ್ಲ ನಮಗೆ. ಎಸ್, ಬನ್ನಿ. ಆರಾಮಲ್ಲ? ಮಾತು ಕಡಿಮೆ, ಆಟ ಜಾಸ್ತಿ ಹುಡುಗನ್. ನಮಸ್ತೆ. ಇದು ಯಾರು? ಮಾವ ಅಲ್ಲ? ಓಕೆ. ಇವರು ತಂದೆಯಾ? ಓಕೆ, ನಮಸ್ತೆ. ಬನ್ನಿ, ಒಂದು ಮೈಕ್ ಹಾಕ್ತೀನಿ ನಿಮಗೆ. ನಾನು ಸಾಕಷ್ಟು ಕಡೆಗಳಲ್ಲಿ ಇವರ ಬಗ್ಗೆ ಕೇಳಿದ್ದೆ, ಹಾಗೆಯೇ ನೋಡಿದ್ದೀನಿ. ಇವತ್ತು ನಾನು ಹುಡುಕಿಕೊಂಡು ಬಂದಿರುವಂತದ್ದು ಬೆಳ್ತಂಗಡಿ ತಾಲೂಕಲ್ಲ ಇದು? ಬೆಳ್ತಂಗಡಿ ತಾಲೂಕಿನ ಮನೆ ಹೆಸರು ಇದು ಏರ್ಕಡಪ್ಪು ಅಂತ. ಕೊಯ್ಯೂರು ಗ್ರಾಮ, ಏರ್ಕಡಪ್ಪು. ಯಾವ ಗ್ರಾಮ? ಕೊಯ್ಯೂರು ಗ್ರಾಮ. ಕೊಯ್ಯೂರು ಗ್ರಾಮದ ಹುಡುಗ
ನಿಜವಾಗ್ಲೂ ಇವರ ಕಬಡ್ಡಿ, ಇವರೊಬ್ಬ ಆಟಗಾರ ಅಂತ ಒಂದು ಅದ್ಭುತವಾದ ಪ್ರತಿಭೆ ನಮ್ಮನ್ನು ಹುಡುಕಿಕೊಂಡು ಬರುವಾಗ ಮಾಡಿದೆ. ವೆಲ್ಕಮ್, ಹೇಗಿದ್ದೀರಿ? ಚೆನ್ನಾಗಿದೆ. ಓಕೆ, ಇವಾಗ ಏನು ಮಾಡ್ತಾ ಇದ್ದೀರಾ? ಇವಾಗ ಎಜುಕೇಶನ್ ಮಾಡ್ತಿದ್ದೀನಿ, ಡಿಗ್ರಿ. ಎಲ್ಲಿ? ಗೋಕರ್ಣ, ಮಂಗಳೂರಲ್ಲಿ. ಮಂಗಳೂರು ಗೋಕರ್ಣದಲ್ಲಿ. ಅಲ್ಲಿ ಯಾರು ನಿಮಗೆ ಫಿಸಿಕಲ್ ಎಜುಕೇಶನ್ ಡೈರೆಕ್ಟರ್? ಜೆ ಪಿ ಸರ್. ಓಕೆ, ಬನ್ನಿ, ಇವರ ಮನೆಗೆ ಸ್ವಾಗತ. ಪಾಪ ಇವರು ನಿಸಾನ್ ಅವ್ರ ಜೊತೆ ನಾನು ಹೇಳಿದಾಗ ಅವ್ರು ಹೇಳಿರೋದು ಒಂದೇ, ಎಲ್ಲಿ ಕೂಡ ಊಟ ಮಾಡಬೇಡಿ, ನಮ್ಮ ಮನೇಲಿ ಊಟ ಮಾಡಬೇಕು. ಆದರೆ ನಾವು ಬರೋವಾಗ ತಡವಾಗಿ ಹೋಯಿತು. ಸರ್, ನೀವು ಹೇಗಿದ್ದೀರಿ? ಆರಾಮಲ್ಲ? ಓಕೆ ಓಕೆ, ಒಂದು ದೊಡ್ಡ ಮಗನನ್ನ ಕೊಟ್ಟಿದ್ದೀರಿ. ಸರ್ ನಮಸ್ತೆ, ಹೇಗಿದ್ದೀರಿ ನೀವು? ಓಕೆ. ಅಮ್ಮ ನಮಸ್ತೆ, ಹೇಗಿದ್ದೀರಿ? ಆರಾಮಲ್ಲ? ಓಕೆ. ಇದು ನಮ್ಮ ನಿಸಾನ್ ಅವರ ಮನೆ. ನಾನು ಆವಾಗಲೇ ಹೇಳಿದೆ ನೋಡಿ, ಒಂದು ಒಳ್ಳೆ ಊಟ ಮಾಡಿದ್ವಿ. ಓಕೆ, ಬನ್ನಿ ಇವಾಗ ಬನ್ನಿ. ನಿಸಾನ್ ಬಂದಾಗ್ಲೇ ನಮ್ದು ವಿಡಿಯೋ ಸ್ಟಾರ್ಟ್ ಆಗ್ತಾ ಇರುತ್ತೆ, ಎಲ್ಲಿ ಕೂಡ ಕಟ್ಟಿರೋದಿಲ್ಲ. ಈಗ ಇದೆಲ್ಲ ನಿಸಾನ್ ಸಿಕ್ಕಿರುವಂತಹ ವೈಯಕ್ತಿಕ ಪ್ರಶಸ್ತಿಗಳಲ್ಲ. ಓಕೆ, ಇವರ ಮನೆಯನ್ನು ನೋಡ್ತಾ ಇದ್ರೆ ವೈಯಕ್ತಿಕವಾಗಿರುವಂತಹ ಪ್ರಶಸ್ತಿಗಳೆಲ್ಲ ಹೀಗಿದೆ. ಈಗ ತಂದೆ ಏನ್ ಮಾಡ್ತಾ ಇದ್ದಾರೆ, ಅಮ್ಮ ಏನ್ ಮಾಡ್ತಿದ್ದಾರೆ? ಹೌದಾ? ಓಕೆ, ಅಂದ್ರೆ ಡ್ರೈವಿಂಗ್ ಅಂದ್ರೆ ಕಾರ ಎಂತ? ಓಕೆ ಓಕೆ, ಅದರಲ್ಲಿ ಮಾಡ್ತಾರೆ. ನಿಮ್ಮ ಹೆಸರು? ಓಕೆ, ಅಬ್ದುಲ್ ಖಾದರ್ ಅಂತ. ಅಮ್ಮ ಹೌಸ್ ವೈಫೇ? ನೀವು ಒಬ್ಬರೇ ಮಗನ? ಒಬ್ಬರೇ ಮಗ, ಮತ್ತೆ ಇಬ್ರು ಹುಡುಗಿಯರು. ಅವರಿಗೆ ಮದುವೆ? ಇಬ್ಬರಿಗೂ ಆಗಿದೆ, ಮದುವೆ ಆಗಿದೆ. ಓಕೆ. 3 ನ್ಯಾಷನಲ್ ಆಗಿರ್ಬೋದು, 3 ಸೌತ್ ಆಗಿರ್ಬೋದು, ಖೇಲೋ ಇಂಡಿಯಾ ಆಡಿದ್ದೀರಿ. ಇದೆಲ್ಲ ಆಡೋದಕ್ಕೆ ಏನ್ ಕಾರಣ? ಇದೆಲ್ಲ ಕೂಡ ಮಾತಾಡ್ಲಿಕ್ಕಿದೆ ನೋಡಿ. ಅದಕ್ಕಿಂತ ಮೊದಲು, ನೀವು ಕಬಡ್ಡಿಯ ಅಂಗಣದಲ್ಲಿ ದೊಡ್ಡ ಮಟ್ಟದಲ್ಲಿ ಹೆಸರನ್ನ ಮಾಡ್ತಿರ್ತಕ್ಕಂತಹ ನಮ್ಮ ಹುಡುಗ ಮೊಹಮ್ಮದ್ ನಿಸಾನ್ ಅವರ ಮನೆ ಹೇಗಿದೆ ಅಂತ ತಿಳ್ಕೊಂಡ್ರೆ, ಇದು ಅವರ ಮನೆ, ಇದವರಿಗೆ ಸಿಕ್ಕಿರುವಂತಹ ಪ್ರಶಸ್ತಿಗಳು. ಒಂದಷ್ಟು ಹೊತ್ತು ನಮ್ಮ ಹುಡುಗನ ಜೊತೆ ಮಾತಾಡ್ತೀವಿ. ಈ ಒಂದು ಮಾತು, ಅವರ ಕನಸಿದೆಯಲ್ಲ, ಇಂಥ ಸಣ್ಣ ಪುಟ್ಟ ಮನೆಯಿಂದ ಬೆಳೆದು ಬಂದಿರುವಂತಹ ಒಬ್ಬ ಪ್ರತಿಭೆ ಇದ್ದಾರಲ್ಲ, ಅವರನ್ನೊಂದು ದೊಡ್ಡ ವೇದಿಕೆಯಲ್ಲಿ, ಒಂದು ದೊಡ್ಡ ಸ್ಟೇಜಲ್ಲಿ, ಒಂದು ದೊಡ್ಡ ಮೈದಾನದಲ್ಲಿ ನಾವೆಲ್ಲ ನೋಡುವಂತಾಗಬೇಕು ಅಂತ ಹೇಳುವಂಥದ್ದೇ ಈ ವಿಡಿಯೋದ ಉದ್ದೇಶ. ನಾವು ಮಾತಾಡ್ಕೊಂಡು ಬರವಲ್ಲ. ಎಸ್, ಅವರ ಬಗ್ಗೆ ಇಷ್ಟು, ಇವರ ಮನೆ ಇಷ್ಟು ಪ್ರಶಸ್ತಿ ಆದರೆ ಇವರ ಬಗ್ಗೆ ಅವರ ಮಾವ ಸ್ವಲ್ಪ ಮಾತಾಡ್ತಾರೆ, ಅವರು ಹೇಳ್ತಾರೆ, ಏನೆಲ್ಲ ಮಾತಾಡ್ತಾರೆ ಅಂತ ಈಗ ಕೇಳ್ಕೊಂಡು ಬರೋಣ ಬನ್ನಿ. ಇದು ಮೊಹಮ್ಮದ್ ನಿಸಾನ್ ಅವರ ಒಂದು ಮನೆಯ ಹೊರಭಾಗದಲ್ಲಿರುವಂತಹ ಅವರ ಆಸ್ತಿ ಇಷ್ಟು, ಅವರೇ ಆಸ್ತಿಯಾಗಿದ್ದಾರೆ ಈ ಮನೆಗೆ. ಎಸ್, ಆತ್ಮೀಯ ಬಂಧುಗಳೇ, ಒಬ್ಬ ಕರಾವಳಿ ಕಂಡಿರುವ ಶ್ರೇಷ್ಠ ಮಟ್ಟದ ಯುವ ಕಬಡ್ಡಿ ಆಟಗಾರನ ಪರಿಚಯವನ್ನು ಮಾಡೋದಕ್ಕೆ ಬೇಕಾಗಿ ಅವರ ಮನೆಗೆ ಬಂದಿದ್ದೇನೆ. ನನ್ನ ಜೊತೆಗೆ ಮೊಹಮ್ಮದ್ ನಿಸಾನ್ ಅವರಿದ್ದಾರೆ. ಅವರ ಮನೆ ಹೇಗಿದೆ, ಅವರ ಮನೆಯಲ್ಲಿ ಸಿಕ್ಕಿರುವಂತಹ ಗೌರವ, ಆತಿಥ್ಯ ಎಲ್ಲ ನಮಗೆ ಹೇಗಿದೆ ಅಂತ ಹೇಳುವಂಥದ್ದು ಗೊತ್ತಾಯಿತು. ಒಂದು ಪುಟ್ಟ ಮನೆಯಿಂದ ಕೇವಲ ಒಂದು 10 ಸೆನ್ಸ್ಗಳ ಜಾಗದಲ್ಲಿ ವಾಸವನ್ನು ಮಾಡ್ತಾ ಇರತಕ್ಕಂತಹ ಹುಡುಗ ಮೊಹಮ್ಮದ್ ನಿಸಾನ್ ಅವರು. ಜೊತೆಗೆ ಇವರ ತಂದೆ ಡ್ರೈವರ್ ಆಗಿ, ಒಬ್ಬ ಚಾಲಕನಾಗಿ ತನ್ನ ಒಂದು ಮನೆಯ ಸಂಸಾರವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಅವರ ಮಾವ ಹೇಳಿರುವ ಪ್ರಕಾರ ಕೇವಲ ನಿಸಾನ್ ಮಾತ್ರ ಇವತ್ತೊಬ್ಬ ಕಬಡ್ಡಿ ಆಟಗಾರ ಅಲ್ಲ, ಇವರ 2 ಜನ ಅಕ್ಕಂದಿರು ಕೂಡ ಕಬಡ್ಡಿಯ ಆಟಗಾರರು. ಅಂದ್ರೆ ಈ ಮನೆಯಲ್ಲಿ ಒಂದು ಕಬಡ್ಡಿಗೆ ತನ್ನದೇ ಆಗಿರುವಂತಹ ಒಂದು ವಿಚಾರಗಳು ಈ ಹಿಂದಿನಿಂದಲೇ ಬಂದಿದೆ. ಹಾಗಾಗಿ ಮೊಹಮ್ಮದ್ ನಿಸಾನ್ ಅವರ ಜೀವನ ಕಥೆಗಳು ಹೇಗಿದೆ, ಹೇಗೆ ಇವತ್ತು ಈ ಫೀಲ್ಡ್ ವರೆಗೆ ಅವರು ಬಂದರು, ಬಹಳ ಸಣ್ಣ ವಯಸ್ಸಿನಲ್ಲೇ ಎಲ್ಲರನ್ನ ಗಮನಿಸುವಂತಹ ರೀತಿಯಲ್ಲಿ ಹೇಗೆ ಕಬಡ್ಡಿಯಲ್ಲಿ ತೊಡಗಿಸಿಕೊಂಡ್ರು, ಒಂದಷ್ಟು ಇದರ ಬಗ್ಗೆ ಕಥೆಗಳನ್ನ ಕೇಳಿಕೊಂಡು ಬರೋಣ. ನಮಸ್ತೆ, ಹೇಗಿದ್ದೀರಿ? ಚೆನ್ನಾಗಿದ್ದೀನಿ. ಇವಾಗ ಆವಾಗಲೇ ನಾವು ಮಾತಾಡಿರುವ ಬಗ್ಗೆ ಯಾವ ಕಾಲೇಜಿನಲ್ಲಿ ಡಿಗ್ರಿ ಕಲಿತಾ ಇದ್ದೀರಾ? ಇವಾಗ ಮಂಗಳೂರು ಶ್ರೀ ಗೋಕರ್ಣೇಶ್ವರ ಕಾಲೇಜ್. ಓಕೆ. ನಿಮ್ಮ ಪ್ರೈಮರಿ, ಹೈಸ್ಕೂಲ್ ಎಲ್ಲಾಯ್ತು? ಇಲ್ಲೇ ಗೌರ್ಮೆಂಟ್ ಹೈಸ್ಕೂಲ್ ಕೊಯ್ಯೂರು ಇಲ್ಲಿ. ಓಕೆ. ನೀವು ಓಕೆ ಅಂದ್ರೆ ನಿಮ್ಮ ಹುಟ್ಟಿನಿಂದಲೇ ನಿಮ್ಮ ಮನೆಯ ಜೀವನದ ವ್ಯವಸ್ಥೆಗಳನ್ನೆಲ್ಲ ನೋಡ್ಕೊಂಡು ಬಂದವರು. ಶ್ರೀಮಂತನ ಅಥವಾ ಬಡವನ ಅಥವಾ ಮಧ್ಯಮ ವರ್ಗನ ನೀವು? ಮಧ್ಯಮ, ನಾರ್ಮಲ್ ಅಲ್ವಾ? ಓಕೆ. ತಂದೆ ಎಲ್ಲ ನಾನು ತಿಳ್ಕೊಂಡಿರೋ ಪ್ರಕಾರ ಚಾಲಕರಾಗಿ ಕೆಲಸ ಮಾಡ್ತಿದ್ರು ಅಂತ. ನೀವು ನಿಮಗೆ ಒಂದು ಬುದ್ಧಿ ಬಂದ ನಂತರದಲ್ಲಿ ಅವರು ಚಾಲಕರಾಗಿ ಇದ್ದದ? ಹೌದು, ಚಾಲಕರಾಗಿ, ಡ್ರೈವರ್ ಅಲ್ಲೇ ಇದ್ದದ್ದು. ಓಕೆ. ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಸಾಕೋದಕ್ಕೆ? ತುಂಬಾ ಕಷ್ಟಪಟ್ಟಿದ್ದಾರೆ ಅಲ್ವಾ? ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ಕಷ್ಟಪಟ್ಟುಕೊಂಡೇ ಸಾಕಿದ್ದಾರೆ. ಚಾಲಕ ವೃತ್ತಿ ಅಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ. ರಾತ್ರಿ ಹಗಲು ಅಂತೇಳಿ ನಿದ್ದೆ ಬಿಟ್ಟು. ಓಕೆ. ನಿಮಗೆ ಈ ಕಬಡ್ಡಿ ಅನ್ನುವಂತ ಫೀಲ್ಡ್ ಅಥವಾ ನಿಮಗೆ ಸ್ಪೋರ್ಟ್ಸ್ ಅನ್ನುವಂತ ಫೀಲ್ಡ್, ಇದಕ್ಕೆ ನೀವು ಹೆಜ್ಜೆಯನ್ನ ಇಟ್ಟಿರ್ತಕ್ಕಂಥದ್ದು ಯಾವ ಒಂದು ವಯಸ್ಸಿನಿಂದ? ಸ್ಕೂಲ್ ಕಲಿಬೇಕಾದ್ರೆ ಇತ್ತು, 6ನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದೀನಿ ಕಬಡ್ಡಿ ಆಡ್ಲಿಕ್ಕೆ. ಓಕೆ. ಆಮೇಲೆ ಹೈಸ್ಕೂಲ್ ಆಯ್ತು. ಅವಾಗ ಕಬಡ್ಡಿ ಅಂದ್ರೆ ಆಡುದಷ್ಟೇ, ರೈಡ್ ಹೋಗುದು ನಾವೇ, ಡಿಫೆಂಡರ್ ನಾವೆಲ್ಲ ನಾವೇ. ಓಕೆ. ಕರೆಕ್ಟ್ ಕಬಡ್ಡಿ ಏನಂದ್ರೆ ಗೊತ್ತಾದದ್ದು PUC ಹೋದ್ಮೇಲೆ. ಅಲ್ಲಿ ಪುನೀತ್ ಸರ್ ನಮ್ಗೆ ಪೀಟ್ ಸರ್ ಅಲ್ಲಿ ವರ್ಕೌಟ್ ಎಲ್ಲ ಅವಾಗ ಗೊತ್ತಾಯ್ತು, ಇದೆಷ್ಟು ಕಷ್ಟ ಇದೆ ಕಬಡ್ಡಿ, ಸುಲಭ ಇಲ್ಲ. ಅಲ್ಲಿ ಸೀನಿಯರ್ ಪ್ಲೇಯರ್ಸ್, ಈ ಅಮ್ಮಿ, ನಾಸಿರ್ ಅಮ್ಮಿ ಅವರೆಲ್ಲ ನಮ್ಮ ಸೀನಿಯರ್.
ಓಕೆ ಜೊತೆಲೇ ಇದ್ದಾರೆ ಅವ್ರ ನಮ್ಮ ಸೀನಿಯರ್ ಪ್ಲೇಯರ್ಸ್. ಓಕೆ ಅವ್ರು ಅವಾಗ ನಾವು ರೈಡ್ ಮಾಡ್ಲಿಕ್ಕೆ ಅವ್ರ ಇದ್ರು, ಅವ್ರು ಕ್ಯಾಚ್ ಇಟ್ಟು ಅವಾಗ ಆಯ್ತು ರೈಡರ್ ಬೇಡ ಡಿಫೆಂಡರ್ ಹೋಗಿ ಅಂದ್ರೆ ಡಿಫೆಂಡರ್ ಕಾರ್ನರ್ ಆಡ್ತಿದ್ದ ಅವಾಗ, ಅವಾಗ ಕಾರ್ನರ್ ಫಿಕ್ಸ್ ಆದ. ಆಮೇಲೆ ಇವಾಗ ನೀವು PUC ಮಾಡಿರೋದು ಎಲ್ಲಿ? ಉಪ್ಪಿನಂಗಡಿಯಲ್ಲಿ ಮಾಡಿರೋದು ಜೂನಿಯರ್ ಕಾಲೇಜ್ ಉಪ್ಪಿನಂಗಡಿ. ಓಕೆ, ಡೈಲಿ ಹೋಗಿ ಬರ್ತಾ ಇದ್ರ? ಇಲ್ಲ, ನಮ್ದು ಮಾವನ ಮನೆಯಲ್ಲಿ ಮಾವನ ಮನೇಲಿ ನಿಲ್ತಾ ಇದ್ರಿ. ಓಕೆ, ಮಾವ ಅಂದ್ರೆ ಈಗ ನೋಡಿ ನಿಮ್ಮ ಮನೆಯಲ್ಲಿ ತಂದೆ ಡ್ರೈವಿಂಗ್ ಕೆಲಸ ಮಾಡ್ತಾ ಇದ್ರು, ಬೇರೆ ಯಾರಾದ್ರೂ ಈ ರೀತಿಯ ಸ್ಪೋರ್ಟ್ಸ್ ಫೀಲ್ಡ್ ಅಥವಾ ಕಬಡ್ಡಿ ಫೀಲ್ಡ್ ಅಲ್ಲಿ ಯಾರಾದ್ರೆಲ್ಲ ಇದ್ರ ಅಂತ? ನಮ್ದು ಕಸಿನ್ ಒಬ್ಳು ಹುಡುಗಿ ಇದ್ಲು, SDM ಅಲ್ಲಿ ಕಬಡ್ಡಿ ಮಾಡ್ತಿದ್ವು ಅವ್ಳ ಅಕ್ಕ. ಅದು ಈಗ ಒಂದು ಪೊಲೀಸ್ ಕೆಲಸ ಆಗಿದೆ, SDM ಕಾಲೇಜ್ ಕಲಿತಿದ್ಲು. ಆಮೇಲೆ ನಾನೇ ಆಮೇಲೆ ನೀವೇ ಅಲ್ವಾ? ಓಕೆ, ಅವಾಗ ನಾನು ಕಾಲಲ್ಲಿ ಕೇಳಿರುವಾಗ ಮಾವ ಎಲ್ಲ ಕ್ರಿಕೆಟ್ ಪ್ಲೇಯರ್? ಕ್ರಿಕೆಟ್ ಪ್ಲೇಯರ್ ಮಂದಿ ಬಂದಿದ್ದಾರೆ, ಅವರು ಫುಲ್ ಕ್ರಿಕೆಟ್ ಪ್ಲೇಯರ್ ಎಲ್ಲ. ನಿಮ್ಮ ಅಕ್ಕನವರು ಕೂಡ ಕಬಡ್ಡಿ ಪ್ಲೇಯರ್ಸ್ ಗಳು ಅಂತ ಗೊತ್ತಾಯ್ತು. ಈ ಅಕ್ಕನವರು ಕಬಡ್ಡಿಯನ್ನೆಲ್ಲ ಸ್ಕೂಲ್ ಡೇಸ್ ಗಳಲ್ಲಿ ಆಡ್ತಾ ಇರುವಾಗ ನೀವು ನೋಡ್ತಾ ಇದ್ರ? ನೋಡ್ತಾ ಇದ್ವಿ. ಓಕೆ ಓಕೆ ಓಕೆ. ಅಕ್ಕನವರ ಹೆಸರು ಎಂತ? ದೊಡ್ಡಕ್ಕಂದು ಹಿಲಾನ ಸಫಾ, ಸಣ್ಣಕ್ಕಂದು ಲಿಫಾಮ ಸಫಾ ಅಂತ. ಓಕೆ, ಅವರಿಬ್ರು ಕೂಡ ಕಬಡ್ಡಿ ಪ್ಲೇಯರ್ಸ್. ಅವರಿಗೆ ಪ್ರೈಸಸ್ ಗಳೆಲ್ಲ ಬರ್ತಾ ಇತ್ತು? ಅವು ಹೊಡಿತಿದ್ರು. ಓಕೆ, ಅಕ್ಕನಿಗೆ ಪ್ರೈಸ್ ಗಳೆಲ್ಲ ಬರುವಾಗ ನಿಮ್ಗೆ ಕೂಡ ಆಸೆ ಆಗ್ತಾ ಇತ್ತು ನನಗೆ ಕೂಡ ಬರ್ಬೇಕು ಅಂತ? ಹೌದಾ, ಹಾಗೆ ದೊಡ್ಡಕ್ಕಂದು ಇತ್ತು ಅವಾಗ, ಸಣ್ಣಕ್ಕ ಚೆನ್ನಾಗ್ ಆಡ್ತಿದ್ಲು ಎಲ್ಲರಿಗಿಂತ. ಇವಾಗ ಇಬ್ಬರಿಗೂ ಮದುವೆ ಆಗಿದೆ? ಓಕೆ, ಅವ್ರದ್ದು ಎಲ್ಲಿ ಮದುವೆ ಆಗಿ ಎಲ್ಲಿದ್ದಾರೆ ಇವಾಗ? ದೊಡ್ಡಕ್ಕಂದು ಇಲ್ಲೇ ನಮ್ದು ಸುನ್ನತ್ ಕೆರೆ. ಓಕೆ, ದೊಡ್ಡಕ್ಕಂದು ಸಣ್ಣಕ್ಕಂದು ಕರಾಯದಲ್ಲಿ ಇದ್ದಾರೆ. ಓಕೆ, ಅಂದ್ರೆ ನೋಡಿ ಕಬಡ್ಡಿಯ ಫ್ಯಾಮಿಲಿ ಅಂತ ಹೇಳುವಂತದ್ದು ಇವರ ಅಕ್ಕನವರು ಕೂಡ ಆಡ್ತಿದ್ರು, ಹಾಗೆ ನಮ್ಮ ನಿಸಾನ್ ಅವರು ಕೂಡ ಕಬಡ್ಡಿಯ ಜೊತೆಗೆ ಹೆಜ್ಜೆಯನ್ನು ಇಟ್ಟಿರ್ತಕ್ಕಂಥವ್ರು. ಆ ನಂತರದಲ್ಲಿ PUC ಯಲ್ಲಿ ಪುನೀತ್ ಅನ್ನುವಂತ ನಿಮಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಸಿಕ್ಕಿದ್ರು. ಅವರು ನಿಮ್ಮಲ್ಲಿರುವಂತ ಕಬಡ್ಡಿಯನ್ನು ಯಾವ ರೀತಿಯಲ್ಲಿ ಕಂಡುಕೊಂಡ್ರು ಅಂತ? ನಮ್ಗೆ ಅಲ್ಲಿ ಆಕ್ಚುಲಿ ಕೋಚಿಂಗ್ಗೆ ಸತ್ಯ ಸರ್ ಅಂತ ಬರ್ತಿದ್ರು, ಅವರು ನಮ್ಗೆ ಕೋಚಿಂಗ್ ಎಲ್ಲ ಮ್ಯಾಚ್ ಕರ್ಕೊಂಡು ಹೋಗೋದವರೆಲ್ಲ. ಪುನೀತ್ ಸರ್ ಜಸ್ಟ್ ನಮ್ಗೆ ಅವ್ರನ್ನ ಕರೀಲಿಕ್ಕೆ ನಮ್ಮ ನೋಡ್ಕೊಲಿಕ್ಕೆ ಪುನೀತ್ ಸರ್ ಇದ್ರು. ಹಾಗೆ PUC ಯಲ್ಲಿ ನಮ್ಗೆ ಇದಿರ್ಬೇಕಾದ್ರೆ ಸತ್ಯ ಸರ್ ಅವ್ರ ಕೋಚ್ ಅದು ಕರ್ನಾಟಕ ಸರ್ ಅವ್ರನ್ನ ಕರೆದು ನಮ್ಗೆ ಕೋಚಿಂಗ್ ಕೊಡ್ಲಿಕ್ಕೆ ಅಂತ. ಎಲ್ಲಿಗೆ? ನಿಮ್ಮ ಉಪ್ಪಿನಂಗಡಿ ಸ್ಕೂಲ್? ಸೆಕೆಂಡ್ PUC ಇರ್ಬೇಕಾದ್ರೆ ಕ್ಯಾಂಪ್ ಇತ್ತು, ತಾಲೂಕ್ ಲೆವೆಲ್ ಕ್ಯಾಂಪ್ ಇತ್ತು ನಮ್ ಕಬಡ್ಡಿಯಲ್ಲಿ. ಅವಾಗ ನಮ್ಗೆ ಕೋಚಿಂಗ್ ಅಂತ ಸತ್ಯ ಸರ್ ಕೋಚ್ ಅವರು ಕರ್ನಾಟಕ ಸರ್ ಅವ್ರನ್ನ ಕರೆದ್ರು ನಮ್ಗೆ. ಅವಾಗ ನಮ್ಗೆ ಕರ್ನಾಟಕ ಪರಿಚಯ ಆದ್ರು. ಹಾಗೆ ನಮ್ದು PUC ಲೆವೆಲ್ ಆಯ್ತು, ಎಕ್ಸಾಮ್ ಎಲ್ಲ ಆಯ್ತು. ಆಮೇಲೆ ನನ್ನ ಮತ್ತೆ ಮಿಥುನ್ ಗೌಡ ನಾವಿಬ್ರು ಒಟ್ಟಿಗಿದ್ದು PUC ಇಂದಲೇ. ಅದ್ ನಮ್ಮನ್ನು ತೊಕ್ಕೋಟೆಯಲ್ಲಿ ಈ ತರ ಅಕಾಡೆಮಿ ಇದೆ ಅಂತ ಕರ್ನಾಟಕ ಹೇಳಿದ್ರು. ಕರುಣಾಕರ್ ಸರ್ ನಿಮ್ಮೊಟ್ಟಿಗೆ ಹೇಳಿದ್ರು? ಪುನೀತ್ ಸರ್ ಹೇಳಿದ್ರು. ಪುನೀತ್ ಸರ್ ನಮ್ಗೆ ಅಂದ್ರೆ ಈ ತರ ಅಕಾಡೆಮಿ ಇದೆ, ನೀವು ಅಲ್ಲಿ ಜಾಯ್ನ್ ಆಗಿ ಅಂತ. ಅಲ್ಲಿ ಜಾಯ್ನ್ ಆಗ್ಬೇಕಾದ್ರೆ ಕಾಲೇಜ್ ಬೇಕಲ್ಲ, ಆಗ ಪುನೀತ್ ಸರ್ ಇದ್ದು ಪರಿಚಯ JP ಸರ್ ಜಯಪ್ರಕಾಶ್ ಸರ್ ಅವರಿಗೆ. ಹಾಗೆ ಗೋಕರ್ಣಕ್ಕೆ ಅಡ್ಮಿಷನ್ ಮಾಡಿದ್ರು. ಅಲ್ಲಿಂದ ಆಮೇಲೆ ನಾವು ಅಕಾಡೆಮಿಗೆ ಜಾಯ್ನ್ ಆದ್ವಿ. ಓಕೆ ಓಕೆ. ಅಂದ್ರೆ ಯಾವ ಅಕಾಡೆಮಿಗೆ ಜಾಯ್ನ್ ಆದ್ರಿ? ಶ್ರೀ ಉಮಾಮಹೇಶ್ವರಿ ಕಬಡ್ಡಿ, ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ. ಗೋಪಿನಾಥ್ ಸರ್ ಅವರ ಕಬಡ್ಡಿ ಅಕಾಡೆಮಿಗೆ ಜಾಯ್ನ್ ಆದ್ರಿ. ಯೂಟ್ಯೂಬ್ ಅಲ್ಲಿ ವಿಡಿಯೋ ನೋಡಿದ್ದು ಆ ಟೈಮ್. ಅವರು ಯಾವ ವಿಡಿಯೋ ನೋಡಿದ್ರಿ ನೀವು? ಅವರು ಗ್ರೌಂಡ್ ಅಲ್ಲಿ ಪ್ರಾಕ್ಟೀಸ್. ಅದು ನಂದೇ ವಿಡಿಯೋ ನೋಡ್ತಿದ್ರೆ ನೋಡಿದ್ರಾ? ನ್ಯೂಸ್ ಅಲ್ಲಿ ಓಕೆ 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 ಓಕೆ. ಅದೇ ವಿಡಿಯೋ ನೋಡಿದ್ರಿ? ನಿಮಗೂ ಜಾಯ್ನ್ ಆಗಬೇಕು ಅಂತ ಆಸೆ ಇತ್ತು? ಈ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿವರೆಗೆ ನೀವು ಜಾಯ್ನ್ ಆಗೋದಕ್ಕೂ ಗೋಕರ್ಣಕ್ಕೂ ಹೋಗೋದಕ್ಕೂ ನಿಮ್ಮ ಪುನೀತ್ ಸರ್ ಮತ್ತೆ ಸತ್ಯ ಸರ್ ಅಲ್ಲ ಅವರು ಮುಖ್ಯವಾದ ಕಾರಣ. ಈ ನಿಮ್ಮನ್ನ ಈ ಅಕಾಡೆಮಿಗೆ ಹೋದ ನಂತರದಲ್ಲಿ ಪ್ರಾರಂಭದ ದಿನಗಳು ಹೇಗಿತ್ತು? ಪ್ರಾರಂಭ ಅಲ್ಲಿ ಹೆವಿ ವರ್ಕೌಟ್ ನಮ್ದು, ಈ ತರ ಅಲ್ಲ ಹೆವಿ ವರ್ಕೌಟ್ ಅಲ್ಲಿ. ಬೆಳಿಗ್ಗೆ ನಮ್ಗೆ ಹಾಸ್ಟೆಲ್ ಇತ್ತು ನಮ್ಗೆ. ನಮ್ದಲ್ಲಿ ಸಂಜೆ ಪ್ರಾಕ್ಟೀಸ್ 5:30 8 ತನಕ ಪ್ರಾಕ್ಟೀಸ್ ನಮ್ಗೆ ಅಲ್ಲಿ. ವರ್ಕೌಟ್ ಅಂದ್ರೆ ಹೆವಿ ವರ್ಕೌಟ್ ಆದ್ಮೇಲೆ ನಮ್ಗೆ ಗೇಮ್ ಇತ್ತು, ಆಮೇಲೆ ಸ್ಕಿಲ್ ಆ ತರ ಎಲ್ಲ ಇತ್ತು. ಓಕೆ ಓಕೆ ಓಕೆ. ಆ ರೀತಿ ಬಹಳಷ್ಟು ವರ್ಕೌಟ್ ಮಾಡ್ತಾ ಇದ್ರು. ಹೆವಿ ವರ್ಕೌಟ್. ಓಕೆ, ಇವಾಗ ನೀವು ಆ ಉಮಾಮಹೇಶ್ವರಿಗೆ ಜಾಯಿನ್ ಆಗೋದಕ್ಕಿಂತ ಮೊದಲು ಕಬಡ್ಡಿಯಲ್ಲಿ ಏನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಹೇಳುವಂತ ನಿಮ್ಮ ಮೈಂಡ್ ಅಲ್ಲಿ ಕನಸು ಏನಾದ್ರು ಸ್ಟಾರ್ಟ್ ಆಗಿತ್ತಾ? ನಂಗೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಗೊತ್ತೇ ಇರಲಿಲ್ಲ ಈ ಯೂನಿವರ್ಸಿಟಿ ಆಡ್ಬೇಕು, ಅದು ತಲೆಲೇ ಇಲ್ಲ. ಸಂದಿರ್ಬೇಕಾದ್ರೆ ಪ್ರೋ ಕಬಡ್ಡಿ ನೋಡ್ತಿದ್ದೆ ಟಿವಿಯಲ್ಲಿ, ಅದೇನಂತಲ್ಲ ಪ್ರೋ ಕಬಡ್ಡಿ ಆಡ್ಬೇಕು ಅದೇ. ಅಕಾಡೆಮಿ ಜಾಯಿನ್ ಆದ್ಮೇಲೆ ಗೊತ್ತಾಯ್ತು ಈ ತರ ಜೂನಿಯರ್ ನ್ಯಾಷನಲ್ ಯೂನಿವರ್ಸಿಟಿ ಲೆವೆಲ್ ಅಲ್ಲಿ ಇದೆ ಅಂತ. ಆಮೇಲೆ ಒಂದೊಂದಕ್ಕೆ ಟಾರ್ಗೆಟ್ ಬಂದೆ. ಓಕೆ, ಅಂದ್ರೆ ಫಸ್ಟ್ ಗೆ ನಿಮಗೆ ತಲೆಯಲ್ಲಿ ಇದ್ದದ್ದು ಕಬಡ್ಡಿ ಅಂತ ಹೇಳಿದ್ರೆ ಪ್ರೋ ಕಬಡ್ಡಿ ಮಾತ್ರ, ಬೇರೆ ಎಂತ ಗೊತ್ತಿಲ್ಲ. ಅದು ನಿಮಗಂತಲ್ಲ, ಎಲ್ರಿಗೂ ಗೊತ್ತಿರತಕ್ಕಂಥದ್ದು ನಾಲೆಜ್ ಇರುವಂತದ್ದು ಅಷ್ಟೇ. ನನಗೆ ಬೇರೆಯವ್ರ ವಿಷಯ ಅಲ್ಲ, ನನಗೆ ಗೊತ್ತಿರೋದು ಅಷ್ಟೇ. ಇವಾಗ ನೀವು ಪ್ರೋ ಕಬಡ್ಡಿ ನೋಡ್ತಾ ಇದ್ರಿ ಮನೇಲಿ ಕೂತು, ಈ ಪ್ರೋ ಕಬಡ್ಡಿ ನೋಡೋಕೆ ನಿಮ್ಮ ಫೇವರೇಟ್ ಒಬ್ಬ ಸ್ಟಾರ್ ಅಂತ ಹೇಳಿರ್ತಾರೆ, ನಿಮ್ದು ಯಾರು? ನಿಮ್ದು ಅವಾಗ ರಾಹುಲ್ ಚೌಧರಿ ತೆಲುಗು ಟೀಮ್ ಫೇವರೇಟ್ ಆಗಿತ್ತು. ರಾಹುಲ್ ಚೌಧರಿ ಬಗ್ಗೆ ಆ ರೀತಿ ನಿಮಗೆ ಆಡ್ಬೇಕು ಅಂತ ಹೇಳುವಂತದ್ದು ಇತ್ತಲ್ಲ. ಓಕೆ, ಈ PUC ಹೋಗುವವರೆಗೆ ಕಬಡ್ಡಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕಲಿತಾನೆ ಇದ್ರಿ, ಪುನೀತ್ ಆಗಿರ್ಬೋದು ಅಥವಾ ಸತ್ಯ ಸರ್ ಇವರ ಮುಖಾಂತರ ಕಲಿತಾ ಇದ್ರಿ. ಅವಾಗ ಏನಾದ್ರು ಆಟವನ್ನ ಆಡಿದ್ರ, ಬಹುಮಾನಗಳೆಲ್ಲ ಬಂದಿತ್ತ ಅಂತ? ಅವಾಗ ಹೊರಗಡೆ ಮ್ಯಾಚ್ ಅಂತಿಲ್ಲ,
ಡಿಪಾರ್ಟ್ಮೆಂಟ್ ಮ್ಯಾಚ್ ಮಾತ್ರ ಆಡ್ತಿದ್ದೆ, ಅವಾಗ ಬೆಸ್ಟ್ ಕ್ಯಾಚರ್ ಸಿಕ್ತಿತ್ತು ಆ ತರ. ಓಕೆ ಆ ರೀತಿ ಸಿಗ್ತಾ ಇತ್ತು. ಅಂದ್ರೆ ಓಪನ್ ಟೂರ್ನಮೆಂಟ್ ಗೆಲ್ಲ ಹೋಗ್ತಾ ಇರ್ಲಿಲ್ಲ, ಅಂದ್ರೆ ಮನೆಯಲ್ಲಿ ಪರ್ಮಿಷನ್ ಕೊಡ್ತಿರ್ಲಿಲ್ಲ. ಮನೇಲಿ ಕೊಡ್ತಿರ್ಲಿಲ್ಲ. ಓಕೆ ಅಂದ್ರೆ ಓಪನ್ ಟೂರ್ನಮೆಂಟ್ ಅಂದ್ರೆ ಕಂಪ್ಲೀಟ್ ಬಾಡಿ ಎಲ್ಲ ಹುಡಿ ಆಗುತ್ತೆ, ಸೊ ಅದಕ್ಕೆ ಶಾಲಾ ದಿನಗಳಲ್ಲಿ ಕಾಲೇಜ್ ಲೆವೆಲ್ ಮಾತ್ರ ನಮ್ಗೆ ಆಡೋ ಚಾನ್ಸ್. ಇಷ್ಟೆಲ್ಲ ಆಗುವಾಗ ನೀವು ಮನೇಲಿ ಕೇಳಿದ್ರೆ ನನಗೆ ಕಬಡ್ಡಿಯಲ್ಲಿ ನೆಕ್ಸ್ಟ್ ಕಂಟಿನ್ಯೂ ಆಗಬೇಕು, ನಾನು ಇದರಲ್ಲಿ ಸ್ವಲ್ಪ ಹೆಜ್ಜೆ ಇಡಬೇಕು ಅಂತ ಮನೇಲಿ ಮಾವಂದಿರು ಸಪೋರ್ಟ್ ಮಾಡಿದ್ರು. ನಿಂಗೆ ನೆಕ್ಸ್ಟ್ ಏನ್ ಮಾಡ್ತೀಯಾ ಮಾಡು, ಸ್ಪೋರ್ಟ್ಸ್ಗೆ ಹೋಗ್ತೀಯಾ ಸ್ಪೋರ್ಟ್ಸ್ಗೆ ಹೋಗು ಅಂತಂದ್ರು, ಪರ್ಮಿಷನ್ ಕೊಟ್ರು ಅವರು. ಓಕೆ ಮಾವ ಯಾರು, ಮಾವನ ಹೆಸರು ಹೇಳ್ತೀರಾ? ಇವರೇ ಮೊಯ್ದಿನ್ ಕುಟ್ಟಿ. ಮೊಯ್ದಿನ್ ಕುಟ್ಟಿ ಅಂತ. ಓಕೆ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ರು. ಅವರು 4 ಜನ ಸಪೋರ್ಟ್ ನಂಗೇನು ಫುಲ್ ಮಾಡ್ತಿದ್ರು. ಏನಾದ್ರು ಒಂದು ಮಾಡ್ಬೇಕು ಅಳಿಯ ಅಂತಲ್ಲ. ಓಕೆ ಅದಕ್ಕೆ ಆ ರೀತಿಯಲ್ಲಿ ನೀವು ಹೆಜ್ಜೆಯನ್ನ ಇಟ್ರಿ. ಓಕೆ ಇವತ್ತು ನೀವು ಅಲ್ಲಿಂದ ಹೆಜ್ಜೆಯನ್ನ ಮುಂದುವರಿಸಿ ಉಮಾಮಹೇಶ್ವರಿಗೆ ಬಂದ್ರಿ. ಅಲ್ಲಿ ನಿಮ್ಮನ್ನ ಇವತ್ತು ಒಬ್ಬ ಜಿಲ್ಲೆ, ರಾಜ್ಯ, ರಾಷ್ಟ್ರ ನೋಡುವಂತ ಒಬ್ಬ ಕಬಡ್ಡಿ ಯುವ ಪ್ರತಿಭೆಯಾಗಿ ಮುಂದುವರಿತಾ ಇದ್ರೆ, ಯಾರು ತಯಾರು ಮಾಡಿದ್ರು ಆ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಒಳಗೆ ನಿಮಗೆ ಸಿಕ್ಕಿರ್ತಕ್ಕಂಥ ಒಂದು ಶಿಕ್ಷಣ ಹೇಗಿತ್ತು ಕಬಡ್ಡಿಯಲ್ಲಿ? ಅಲ್ಲಿ ಸ್ಟಾರ್ಟಿಂಗ್ ಅಂದ್ರೆ ಗೋಪಿ ಸರ್, ಅಲ್ಲಿ ಎಲ್ರಿಗೂ ಅವರೇ ಗೋಪಿ ಸರ್ ಮೈನ್ ಅಲ್ಲಿ. ಆಮೇಲೆ ಕರುಣಾಕರ್ ಸರ್ ಕೋಚ್, ಆಮೇಲೆ ಅರುಣ್ ಸರ್, 3 ಜನ ಅಲ್ಲಿ ನಮ್ಗೆ ಎಲ್ರು ಒಂದೇ ತರ ಅವ್ರು 3 ಜನನು. ಕರ್ನಾಟಕ ಸರ್ ಬರೋ ದಿವಸ ಅರುಣ್ ಸರ್ ಕೋಚ್ ಮಾಡ್ತಿದ್ರು ನಮ್ಗೆಲ್ಲ. ಗೋಪಿ ಸರ್ ಅಷ್ಟೇ ಇಲ್ಲ, ನಮ್ಗೆ ಅವರು ದುಡಿಯುವುದೇ ಕಬಡ್ಡಿಗೋಸ್ಕರ ಅಂತ ಆಗಿದೆ ಆ ತರ ಅವರೆಲ್ಲ. ನಮ್ಗೆ ಮ್ಯಾಚಿಗೆ ಹೋದಾಗ ಖರ್ಚಿಗೆ ಕಾಸು ಕೊಡೋದು ಅವರೇ, ಗಾಡಿದ ವ್ಯವಸ್ಥೆ ಎಲ್ಲ ಅವರೇ ಮಾಡ್ತಿದ್ರು ಎಲ್ಲ. ಕರ್ನಾಟಕ ಸರ್ ಕೋಚಿಂಗ್ ಬರ್ತಿದ್ರು ನಮ್ಗೆ. ಈ ನೀವು ಇಲ್ಲಿ ಪುನೀತ್ ಅವರು, ಸತ್ಯ ಸರ್ ಅವರ ಒಂದು ಕೋಚಿಂಗ್ ಅನ್ನು ನೋಡಿರ್ತಕ್ಕಂಥ ನಿಮಗೆ ಉಮಾಮಹೇಶ್ವರಿ ಅಕಾಡೆಮಿಗೆ ಹೋದಾಗ ಅಲ್ಲಿ ಕರುಣಾಕರ ಸರ್ ಆಗಿರ್ಬೋದು, ಅರುಣ್ ಸರ್ ಆಗಿರ್ಬೋದು, ಜೊತೆಗೆ ಗೋಪಿ ಸರ್ ಆಗಿರ್ಬೋದು, ಇವರೆಲ್ಲ ಕೋಚಿಂಗ್ ಗಳಿಗೆ ಹೇಗೆ ಡಿಫರೆನ್ಸ್ ಕಾಣ್ತಾ ಇತ್ತು? ಅಲ್ಲಿಗೆ ತುಂಬಾ ವ್ಯತ್ಯಾಸ ಇತ್ತು ಕೋಚಿಂಗ್. ಇಲ್ಲಿ ಸ್ಕಿಲ್ ಹೇಗೆ ಮಾಡ್ಬೇಕಂತ ಗೊತ್ತಿತ್ತು ನಮ್ಗೆ. ಇಲ್ಲಿ ಅಕಾಡೆಮಿ ಹೋದ್ಮೇಲೆ ಹೇಗೆ ಯಾವ ತರ ಸ್ಕಿಲ್ ಹೊಡಿಬೇಕು, ಒಬ್ಬರನ್ನ ಕ್ಯಾಚ್ ಹೊಡಿಬೇಕಾದ್ರೆ ಅವನ ಮೈಂಡ್ ಸೆಟ್ ಹೇಗಿದೆ, ಹೇಗೆ ಹೊಡೆದ್ರೆ ಕ್ಯಾಚ್ ಆಗುತ್ತೆ, ಅದೆಲ್ಲ ಹೇಳ್ಕೊಡ್ತೀವಿ ನಮ್ಮ ಕರ್ಣ ಸರ್. ಪ್ಲಾನಿಂಗ್ ಹೇಗೆ ಆಡ್ಬೇಕು ಹಾಗೆ. ನಿಮಗೆ ಒಂದಷ್ಟು ಕಬಡ್ಡಿಯ ಬಗ್ಗೆ ಯೋಚನೆ ಇದ್ದಂತವರನ್ನ ಕಂಪ್ಲೀಟ್ ಆಗಿ ಇವತ್ತು ರೂಪುಗೊಳಿಸ್ತಾ ಇರತಕ್ಕಂಥದ್ದು ಉಮಾಮಹೇಶ್ವರಿ, ಹಾಗೇನೆ ಕರುಣಾಕರ್ ಸರ್ ಅಂತ ಹೇಳ್ತೀರಾ? ಹೌದು, ಖಂಡಿತವಾಗಲ್ಲ. ಜೊತೆಗೆ ಅರುಣ್ ಅವರು ಸರ್ ಮತ್ತೆ ಗೋಪಿನಾಥ್ ಎಲ್ಲರೂ ಕೂಡ ಇದು ಮಾಡ್ತಾ ಇದ್ದೀರಿ. ಪ್ರಾರಂಭಿಕವಾಗಿ ಅಲ್ಲಿರುವಂತಹ ಒಂದು ವರ್ಕೌಟ್ಗಳು, ಅಲ್ಲಿರುವಂತಹ ಕಠಿಣ ಪರಿಸ್ಥಿತಿಗಳು ನೋಡಿ ನಾನು ಬೇಡ, ನನಗೆ ಇದು ಬರ್ತೇನೆ ಅಂತ ಯಾವ್ದಾದ್ರು ಯೋಚನೆ ಆಗಿದೆ? ಇಲ್ಲ, ನಾನು ಮೈಂಡ್ ಸೆಟ್ ಇಟ್ಟು ಮಂಗ್ಳೂರಿಗೆ ಎಜುಕೇಶನ್ ಆದ್ರೆ ನಂಗೆ ಇಲ್ಲಿ ಉಪ್ಪಿನಂಗಡಿಯಲ್ಲಿ ಕಲಿಬಹುದು ಎಜುಕೇಶನ್ ಆದ್ರೆ. ನಾ ಮಂಗ್ಳೂರಿಗೆ ಹೋಗಿದ್ದೆ ಅದಕ್ಕೆ ಕಬಡ್ಡಿ ಆಡ್ಬೇಕಂತಾನೆ, ಅದೇ ಮೈಂಡ್ ಸೆಟ್ ಇಲ್ಲಿ. ತುಂಬಾ ಜನ ಇದ್ರು ನಮ್ಮೊಟ್ಟಿಗೆ, ಅವ್ರು ತುಂಬಾ ಬಿಟ್ಟು ಹೋದ್ರು. ಆಲ್ಮೋಸ್ಟ್ ನಾ ಸೇರಿದ್ಮೇಲೆ ಸ್ವಲ್ಪ ಜನ ಸೇರಿದ್ರು ಜೂನಿಯರ್ಸ್ ಅವರೆಲ್ಲ. ಅವ್ರು ವರ್ಕೌಟ್ ಎಲ್ಲ ಹೆವಿ ಆಯ್ತು ಹೋದ್ರು ಅವರೆಲ್ಲ. ಆಲ್ಮೋಸ್ಟ್ ಹೆವಿ ವರ್ಕೌಟ್ ಇದೆ, ಅಂದ್ರೆ ಅದೆಲ್ಲವನ್ನ ಮೆಟ್ಟಿ ನಿಲ್ಬೇಕು ಅಲ್ವಾ? ನಿಮ್ಮ ಬ್ಯಾಚಿನಲ್ಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯಲ್ಲಿ ಈಗ ನೀವು ಪ್ರಾಕ್ಟೀಸ್ ಮಾಡ್ತಿರುವಾಗ ಯಾರೆಲ್ಲ ಇದ್ದಾರೆ ಇವತ್ತು? ಯಾರೆಲ್ಲ ಸ್ಟಾರ್ಗಳಾಗಿ ಅಥವಾ ನಿಮ್ ತರನೇ ಹೆಸರನ್ನ ಮಾಡ್ತಾ ಇದಾರೆ? ಒಬ್ಬೊಬ್ಬರ ಹೆಸರನ್ನ ಹೇಳ್ಬೋದು. ಈಗ ಸೀನಿಯರ್ ಸಾಯನ್ ಅವರು ಈಗ ಪ್ರೊ ಕಬಡ್ಡಿ ಆಡ್ತಿದ್ದಾರೆ. ಅವರು ಪ್ರೆಸೆಂಟ್ ಆಗಿ ತಮಿಳ್ ತಲಿಯೋಸ್ ಅಲ್ಲಿ ಅವರು. ಮತ್ತೆ ನಾನು, ಯಶಿರಾಜ್, ಮಿಥುನ್ ಗೌಡ, ಜಾರ್ಜ್, ಆಮೇಲೆ ರಾಕೇಶ್, ಇವ್ರ ಅಚೀವ್ಮೆಂಟ್ ನಮ್ದು ನ್ಯಾಷನಲ್ಸ್ ಆಗಿದೆ. ಕುಶಾ ಇವರೆಲ್ಲ. ಈಗ ನೀವು ಅಲ್ಲಿ ಹೋದ ನಂತರ ಪ್ರತಿನಿತ್ಯದ ಪ್ರಾಕ್ಟೀಸಸ್ ಗಳ ಬಳಿಕ ಇವತ್ತು ನಿಮ್ಮ ಅಚೀವ್ಮೆಂಟ್ ಗಳು ತುಂಬಾನೇ ಇದೆ ಅಲ್ವಾ? ಇವತ್ತು ಈ ಒಂದು ಪುಟ್ಟ ಊರಿನಿಂದ ದೊಡ್ಡ ಮಟ್ಟದಲ್ಲಿ ಅಚೀವ್ಮೆಂಟ್ ಮಾಡೋದಕ್ಕೆ ಉಮಾಮಹೇಶ್ವರಿ ಅಕಾಡೆಮಿ ಕೂಡ ಇವತ್ತು ಕಾರಣವಾಗಿದೆ. ನಿಮ್ಮೆಲ್ಲರ ಆಶೀರ್ವಾದ, ಮನೆಯವರ ಆಶೀರ್ವಾದ, ದೇವರ ಆಶೀರ್ವಾದ ಎಲ್ಲನೂ ಕೂಡ ಇದರ ಜೊತೆಯಲ್ಲಿ ಇದ್ದೇ ಇದೆ. ಸೊ ನಿಮ್ಮ ಜರ್ನಿ ಈ ಎಜುಕೇಶನ್ ಜೊತೆಗೆ ಉಮಾಮಹೇಶ್ವರಿ ಜೊತೆಗೆ ನೀವು ಕಬಡ್ಡಿಯನ್ನು ಆಡ್ತಾ ಈ ಅಚೀವ್ಮೆಂಟ್ ಆಗೋದಕ್ಕೆ ಹೇಗೆಲ್ಲ ನೀವು ಸಾಗಿ ಬಂದ್ರಿ ಅಂತ? ಹಾರ್ಡ್ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಯೂನಿವರ್ಸಿಟಿ ಆಡ್ಬೇಕಂತ ಬಾರಿ ಫಸ್ಟ್ ಯೂನಿವರ್ಸಿಟಿ ಆಡ್ಬೇಕಾದ್ರೆ ಕರ್ಣ ಸರ್ ಅಂದ್ರು ಬೇಡ, ನಿಂಗೆ ಬಾಡಿ ವೇಟ್ ಇಲ್ಲ. ನಾವು ಅವಾಗ 65 kg, ಸೆಲೆಕ್ಷನ್ ಸಿಗಲ್ಲ ನಿಂಗೆ ಫಸ್ಟ್ ಇಯರ್ ಆಡ್ಬೇಕಾದ್ರೆ, ಸೆಲೆಕ್ಷನ್ ಸಿಗಲ್ಲ, ನೀ ಬರ್ಬೇಡ ಅಂತಂದ್ರು ನಂಗೆ. ನೆಕ್ಸ್ಟ್ ವರ್ಷ ನಂಗೆ ಹಠ ಇತ್ತು, ನೆಕ್ಸ್ಟ್ ವರ್ಷ ಆಡ್ಲೇಬೇಕು ಅಂತ. ನೆಕ್ಸ್ಟ್ ಸೆಕೆಂಡ್ ಇಯರ್ ಸೆಲೆಕ್ಷನ್ ಹೋದೆ, ನಂಗೆ ಸಿಕ್ತು ಸಬ್ಬಲ್ಲಿ ಚಾನ್ಸ್ ಸಿಕ್ತು. ಥರ್ಡ್ ಇಯರ್ ಅಲ್ಲಿ ನಮ್ದು ಇನ್ಸೆವೆನ್ ಸಿಕ್ತು ನಮ್ಗೆ, ಉಡುಪಿಯಲ್ಲಿ ಗೋಲ್ಡ್ ಮೆಡಲ್ ಆಯ್ತು ನಮ್ದು ನ್ಯಾಷನಲ್ ಲೆವೆಲ್. ಆಮೇಲೆ ಇನ್ನು ಈ ವರ್ಷದಿಂದ ಆಡಿದೆ, ಈ ವರ್ಷ ನ್ಯಾಷನಲ್ ನಮ್ದು ರಾಜಸ್ಥಾನಲ್ಲಿ ಇತ್ತು. ಓಕೆ, ಇವಾಗ ನೀವು ಟೋಟಲ್ ಆಗಿ ನಾನು ತಿಳ್ಕೊಂಡಿರೋ ಪ್ರಕಾರ 3 ನ್ಯಾಷನಲ್, 3 ಸೌತ್, ಜೊತೆಗೆ 1 ಖೇಲೋ ಇಂಡಿಯಾ, ಸೊ ಇಷ್ಟ ಆಡಿದ್ದೀರಿ. ಇದರಲ್ಲಿ ನಿಮಗೆ ವೈಯಕ್ತಿಕವಾಗಿ ನಿಮ್ಮದೇ ಒಂದು ಪರ್ಫಾರ್ಮೆನ್ಸ್ ನೋಡಿ ಪ್ರಶಸ್ತಿಗಳು ಬಂದಿದೆ ಅಂತ? ಯೂನಿವರ್ಸಿಟಿ ಅದರಲ್ಲಿ ಅಷ್ಟು ಬಂದಿಲ್ಲ, ಆದ್ರೆ ಅಕಾಡೆಮಿಯಿಂದ ಮ್ಯಾಚ್ ಹೋದಾಗ ನಂಗೆ ತುಂಬಾ ಸಿಕ್ಕಿದೆ ಅಲ್ವಾ? ಓಕೆ, ಅಕಾಡೆಮಿಯಿಂದಲೇ ಹೋದಾಗ ಸಾಕಷ್ಟು ಪ್ರಶಸ್ತಿಗಳು ವೈಯಕ್ತಿಕವಾಗಿ ತಮಗೆ ಸಿಕ್ಕಿದೆ. ಓಕೆ, ಇವತ್ತು ನಾವು ಇಷ್ಟು ಈಗ ಒಂದು 7ರ ಬಗ್ಗೆ ನಾನು ಹೇಳಿದೆ, 7 ವಿಭಾಗದಲ್ಲಿ ನೀವು ಗಮನ ಸೆಳೆದಿದ್ದೀರಿ ಅಂತ. ಇದೆಲ್ಲ ಬಿಟ್ಟು ಒಟ್ಟಾರೆಯಾಗಿ ನಿಮ್ಮ ಒಂದು ಅಚೀವ್ಮೆಂಟ್ ಗಳನ್ನ ನೋಡ್ತಾ ಇದ್ರೆ ಏನೆಲ್ಲ ಅಚೀವ್ಮೆಂಟ್, ಎಲ್ಲೆಲ್ಲ ಇಡೀ ನಿಮ್ಮ ಕಬಡ್ಡಿ ಅಂತ ಹೇಳುವಂತದ್ದು ದೇಶದ ಎಲ್ಲಿಗೆಲ್ಲ ಸುತ್ತಿಸಿದೆ ನಿಮ್ಮನ್ನು ಅಂತ? ನಾನು ಬ್ಯಾಂಕ್ ಆಫ್ ಬರೋಡಾ ಗೆಸ್ಟ್ ಆಗಿ ಆಡ್ತಿದ್ದೀನಿ ಇವಾಗ ಪ್ರೆಸೆಂಟ್ ಆಗಿ. ಹೌದಾ? ಓಕೆ, ಅವರಿಂದಾಗಿ ನಾ ತಮಿಳ್ನಾಡಲ್ಲ ಆಲ್ಮೋಸ್ಟ್ ಮ್ಯಾಚ್ ತಮಿಳ್ನಾಡಿಗೆ ಹೋಗ್ತಿದ್ವಿ ಮ್ಯಾಚಿಗೆ. ತಮಿಳ್ನಾಡು ಮತ್ತೆ ಯೂನಿವರ್ಸಿಟಿ ಮ್ಯಾಚ್ ಬಂದಾಗ ರಾಜಸ್ಥಾನ್, ಹರಿಯಾಣ ಆ ತರ ಹೋಗಿದ್ದೆ. ಓಕೆ, ಇವತ್ತು ನ್ಯಾಷನಲ್ ಆಡಿದ್ರಿ 3 ಬಾರಿ, ಇದರ ಅನುಭವಗಳೆಲ್ಲ ಹೇಗಿತ್ತು?
ಚೆನ್ನಾಗಿತ್ತು ನ್ಯಾಷನಲ್. ಅದು ಸೌತಲ್ಲಿ ಆದ್ರೆ ನಮ್ಗೆ ಚಾನ್ಸ್, ನಾರ್ತ್ಗೆ ಹೋದ್ರೆ ಅಲ್ಲಿ ಅವರವರು ಫೇವರ್ ಮಾಡ್ಕೊಂಡು ನಮ್ಮನ್ನು ಸೋಲಿಸಿ ಟ್ರೈ ಮಾಡ್ತಾರೆ ಅವರು. ಅಲ್ಲಿ ಚಾನ್ಸೇ ಕೊಡಲ್ಲ ನಮ್ಗೆ ಆಡೋಕ್ಕೆ, ಫುಲ್ ಫೇವರ್ ಮಾಡ್ತಾರೆ. ಫುಲ್ ನ್ಯಾಷನಲ್ ವಿಚಾರಗಳು ಬಂದಾಗ ಈ ರೀತಿಯ ಪ್ರಾಬ್ಲಮ್ಸ್ ಗಳಿದೆ. ಅವರು ಹೋಮ್ ಟೀಮ್ಗೆ ಚಾನ್ಸ್ ಕೊಡ್ತಾರೆ ಅಲ್ಲಿ ನಾರ್ತ್ಗೆ ಹೋದಾಗ. ಹಾಗೆ ಅಲ್ಲಿ ನಮ್ಮನ್ನು ಮೇಲೆ ಬರೋಕ್ಕೆ ಬಿಡಲ್ಲ ಅವ್ರು ಯಾರು, ಹಾಗೆಲ್ಲ ಪ್ರಾಬ್ಲಮ್ಸ್ ಗಳಿದೆಲ್ಲ. ನೀವು ನ್ಯಾಷನಲ್ ಆಡುವಾಗ ನಿಮ್ ಜೊತೆಲಿ ಇದ್ದಂತ ತಂಡದ ಇತರ ಆಟಗಾರರು ಯಾರೆಲ್ಲ? SDM ಇಂದ ಅಫ್ರೀದ್, ಸುಶಾಂತ್ ಅನ್ನ, ಶಶಾಂಕ್ ಅನ್ನ, ಪ್ರಜ್ವಲ್. ಆಲ್ವಸ್ ಇಂದ ವಿನೋದ್, ರತನ್ ಸುಲ್ಲಿ ಅವರು, ಆಮೇಲೆ ಜಿತಿನ್ ನಾಯ್ಕ್, ಮತ್ತೆ ಮಯಾಂಕ್ ನಾರ್ತ್ ಇಂದ ಗೆಸ್ಟ್ ಇದ್ರು. ಮಯಾಂಕ್, ಪ್ರವೀಣ್ ಮತ್ತೆ ನಿಖಿಲ್ ಜಾಧವ್. ಮತ್ತೆ ನೀವು ಗೋಕರ್ಣದಿಂದ ಒಬ್ಬ, ಮತ್ತೆ ಪ್ರೇರಣೆ ಯಶರಾಜ್ ಅಕಾಡೆಮಿಯಿಂದ ಒಬ್ಬ ಬಂದಿದ್ರಲ್ವಾ? ಇದು ನ್ಯಾಷನಲ್. ಸೌತ್ ಝೋನ್ ಅನುಭವಗಳೆಲ್ಲ ಹೇಗಿತ್ತು? 3 ಬಾರಿ ಸೌತ್ ಝೋನ್ ಚೆನ್ನಾಗಿತ್ತು. ನಾವು ಪ್ರತಿ ಸತಿನು ವೆಲ್ಸ್ ಮೇಲೆನೆ ಫೈಟ್ ಆಗ್ತಿತ್ತು ನಮ್ಮ ಮ್ಯಾಚ್. ವೆಲ್ಸ್ ಮೇಲೆನೆ 1 ಪಾಯಿಂಟ್ ಇಂದ ಸೋಲ್ತಿದ್ವಿ. ಅದೇ 2 ವರ್ಷ ವೆಲ್ಸ್ ಮೇಲೆನೆ ನಾವು ರನ್ನರ್ಸ್ ಆದ್ವಿ, 1 ಪಾಯಿಂಟ್. ನಾರ್ತ್ ಕಂಪೇರ್ ಮಾಡಿದ್ರೆ ಸೌತ್ ಝೋನ್ ಬಹಳ ಚೆನ್ನಾಗಿತ್ತು. ಅಂದ್ರೆ ನಮಗೆ ಯಾವ ರೀತಿ ಬೇಕು ನಮ್ಮ ನೈಜವಾದ ಆಟವನ್ನು ತೋರಿಸ್ಲಿಕ್ಕೆ ಆಗ್ತಾ ಇತ್ತು. ಚಾನ್ಸ್ ಅಲ್ಲಿ ಸಿಗುತ್ತೆ ಅಲ್ವಾ? ಖೇಲೋ ಇಂಡಿಯಾ ಅದೆಲ್ಲ ಎಲ್ಲರಿಗೂ ಸಿಗುವಂತ ಅವಕಾಶ ಖಂಡಿತ ಅಲ್ಲ. ಸೊ ಅದ್ರಲ್ಲಿ ಕೂಡ ತಮಗೆ ಅವಕಾಶ ಸಿಕ್ಕಿದೆ. ಖೇಲೋ ಇಂಡಿಯಾದಲ್ಲಿ ಹೇಗಿತ್ತು ಪರ್ಫಾರ್ಮೆನ್ಸ್ ಮತ್ತೆ ಅದರ ಅನುಭವಗಳೆಲ್ಲ? ಅದು ಚೆನ್ನಾಗಿ. ಖೇಲೋ ಇಂಡಿಯಾ ಅಂದ್ರೆ ನಮ್ದು ಈ ಸಲ ಅಸ್ಸಾಂ ಅಲ್ಲಿ ಆಗಿತ್ತು ಲಾಸ್ಟ್ ಟೈಮ್. ಅಲ್ಲಿ ಸೇಮ್ ಪ್ರೋ ಕಬಡ್ಡಿ ತರನೇ ಎಲ್ಲ. ಅಲ್ಲಿ ರಿವ್ಯೂ ಅದೆಲ್ಲ ಕರೆಕ್ಟ್. ಅಲ್ಲಿ ಏನು ಇದು ಮ್ಯಾಚ್ ಫಿಕ್ಸ್ ಮಾಡಕ್ ಆಗಲ್ಲ, ಕರೆಕ್ಟ್ ಚೆನ್ನಾಗಿತ್ತು ಆ ಟೈಮಲ್ಲಿ. ಈಗ ನೀವು ಅಕಾಡೆಮಿ ಅಂತ ಹೇಳಿ ಅಥವಾ ಔಟ್ಸೈಡ್ ಮ್ಯಾಚ್ ಅಂತ ಹೇಳಿ ಆಡಿರತಕ್ಕಂಥದ್ದು ಇಷ್ಟರವರೆಗೆ ಉಮಾಮಹೇಶ್ವರಿ ತಂಡಕ್ಕೆ ಬೇಕಾಗಿದೆ. ಉಮಾಮಹೇಶ್ವರಿ ತಂಡದ ಪರವಾಗಿ ನೀವು ಆಡಿರುವಂತಹ ಮ್ಯಾಚ್ಗಳಲ್ಲಿ ಸುಮಾರು ಎಷ್ಟು ಬಹುಮಾನಗಳು ನಿಮ್ಮ ತಂಡಕ್ಕೆ ಬಂದಿರಬಹುದು ಅಂತ? ಲಾಸ್ಟ್ ಸೀಸನ್ ತುಂಬಾ ಎಲ್ಲ ನಾವು ಹೋದ ಮ್ಯಾಚ್ ಎಲ್ಲ ನಾವು ಪ್ರೈಸ್ ಹೊಡ್ಕೊಂಡ್ ಬಂದಿದ್ವಿ. ಎಂತ ತಂಡ ಇದ್ರು ಕೂಡ ಸೋಲಿಸ್ತಾ ಇದ್ರಿ. ನಿಮ್ಮ ಪರ್ಫಾರ್ಮೆನ್ಸ್ ಈಗ ಮೊದಲಿದ್ದಂತಹ ನಿಮಗೂ ಇವಾಗ ನೀವು ನೋಡ್ತಿರುವಾಗ ಆ ಒಂದು ಜರ್ನಿಯನ್ನ ಹಿಂದಿರುಗಿ ನೋಡಿದಾಗ ಎಷ್ಟು ಹ್ಯಾಪಿ ಇದೆ ನಿಮ್ಮ ಒಂದು ಜರ್ನಿಯ ಬಗ್ಗೆ ಅಂತ? ಅದು ಮುಂಚೆ ಅಷ್ಟು ಗೇಮ್ ಇತ್ತು, ಇವಾಗ ಎಲ್ಲ ಎಕ್ಸ್ಪೀರಿಯನ್ಸ್ ಆಗಿದೆ. ಇವಾಗ ಪ್ಲೇಯರ್ಸ್ ಜಡ್ಜ್ ಮಾಡಕ್ಕಾಗುತ್ತೆ ಯಾವ ರೀತಿ. ಇವಾಗ ಕ್ಯಾಚ್ ಹೊಡಿಬೇಕಾದ್ರೆ ಗೆಸ್ ಮಾಡಿ ಹೊಡಿಲಿಕ್ಕೆ ಆಗುತ್ತೆ ಈಸಿಯಾಗಿ. ಕೋಚ್ ಅಂತ ಹೇಳಿ ವಿಷಯ ಬಂದಾಗ ನಿಮ್ಮ ಪ್ರಾರಂಭಿಕ ಕೋಚ್ಗಳನ್ನ ಸಾಕಷ್ಟು ಬಾರಿ ನೆನಪಿಸಿಕೊಂಡ್ರಿ. ಇವತ್ತು ಎಲ್ಲ ಕಡೆಗಳಿಗೆ ಹೋದಾಗ ನೀವು ಒಂದು ಗೈಡ್ ಅಂತ ತಕೊಳ್ಳೋದೇ ಕೋಚ್ಗಳು. ಅಂದ್ರೆ ನಿಜವಾಗ್ಲೂ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಯ ಮುಂದುವರಿಸಿರ್ತಕ್ಕಂಥ ಗೋಪಿಯಣ್ಣ ಅವರ ಉಸಿರೇ ಕಬಡ್ಡಿಗಾಗಿದೆ, ಅದು ನಮಗೆ ಗೊತ್ತೇ ಇರುವಂತ ವಿಚಾರ. ಕರುಣಾಕರ್ ಸರ್ ಆಗಿರ್ಬೋದು, ಅರುಣ್ ಸರ್ ಆಗಿರ್ಬೋದು, ಇವರು ಕೋಚಿನ ವಿಚಾರ ಅಂತ ಹೇಳಿ ನೋಡಿದಾಗ ನಿಮ್ಮನ್ನು ಎಷ್ಟು ಚೆನ್ನಾಗಿ ಒಂದು ಪ್ರಿಪರೇಷನ್ ಮಾಡ್ತಾರೆ ಅಂತ? ಕರ್ನಾಟಕ ಸರ್ ನನಗೆ ಅಂತಿರ್ತಾರೆ, ಅವ್ರದ್ದು ಡ್ರೀಮ್ ಇದೆ ಅಂತೆ ನಾವು ಇಂಡಿಯಾ ಆಡ್ಬೇಕಂತ. ಅದಕ್ಕೆ ನಾನು ಹೇಳ್ತಿರ್ತೀನಿ, ನಿನಗೆ ಆ ಕೆಪಾಸಿಟಿ ಇದೆ, ನಿನಗಾಗುತ್ತೆ, ನೀನು ಟ್ರೈ ಮಾಡಿದ್ರೆ ಆಗುತ್ತೆ, ಹಾರ್ಡ್ ವರ್ಕ್ ಮಾಡ್ಬೇಕು ಆ ತರ ಅಂತಿರ್ತಾರೆ. ಅಂದ್ರೆ ಹೇಳ್ತಾರೆ, ಜೊತೆಗೆ ಆ ರೀತಿ ರೆಡಿ ಮಾಡ್ತಾರೆ ಅಲ್ವಾ? ಇವತ್ತು ನಿಮ್ಮ ಜೊತೆಗೆ ಆಡ್ತಿದ್ದಂತ ಸಾಯಿ ಪ್ರಸಾದ್ ತಮಿಳ್ ತಲೈವಾಸ್ ಪರವಾಗಿ ಪ್ರೋ ಕಬಡ್ಡಿ ಆಡ್ತಾ ಇದ್ದಾರೆ. ಇದ್ರ ಬಗ್ಗೆ ಎಷ್ಟು ಹ್ಯಾಪಿ ಇದೆ? ತುಂಬಾ ಖುಷಿ ಇದೆ. ಯಾಕಂದ್ರೆ ಲಾಸ್ಟ್ ಟೈಮ್ ನಮ್ದು 4 ಜನ, ನಂದು, ಸಾಯಣ್ಣ, ಯಶರಾಜ್ ಮತ್ತೆ ಮಿಥುನ್ ಗೌಡ, 4 ಜನದ್ದು ಆಕ್ಷನ್ ಹೆಸರು ಇತ್ತು. ಅದ್ರಲ್ಲಿ ಸಾಯಣ್ಣದ್ ಮಾತ್ರ ಆಗಿದೆ. ಅದು ಫಸ್ಟಿಗೆ ಆಗಿಲ್ಲ, ಆಮೇಲೆ ಇವರು ಇದ್ ಮಾಡ್ಕೊಂಡ್ರು. ಸರಿ, ಅಂದ್ರೆ ಮಾಡ್ಕೊಂಡ್ರು. ಓಕೆ, ಇವಾಗ ನಿಮಗೂ ಸಾಯಿ ಪ್ರಸಾದ್ ಆಗಿರ್ಬೋದು, ಇದೆಲ್ಲ ನೀವೆಲ್ಲ ಜೊತೆಯಲ್ಲಿದ್ದು ಒಂದೇ ರೀತಿ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದವರು. ಅವರಿಗೆ ಆಗಿದೆ ಅಂತ ಹೇಳುವಾಗ ನಾವೆಲ್ಲ ಖುಷಿ ಪಡುವಂತ ವಿಚಾರ. ನಿಮಗೆ ಯಾಕೆ ಪ್ರೋ ಕಬಡ್ಡಿಗೆ ಚಾನ್ಸ್ ಆಗ್ಲಿಲ್ಲ ಅಂತಾದ್ರೆ? ಚಾನ್ಸ್ ಗೇಮಿಗೆ ವ್ಯಾಲ್ಯೂ ಕೊಡ್ತಿಲ್ಲ ಯಾರು ಇಲ್ಲಿ. ಎಲ್ಲ ಇನ್ಫ್ಲುಯೆನ್ಸ್ ಫಸ್ಟ್ ಆಗಿದೆ ಎಲ್ಲ. ಗೇಮಿಗೆ ವ್ಯಾಲ್ಯೂ ಇಲ್ಲ ಎಲ್ಲೂ. ನಿಮಗೆ ಯಾವ ರೀತಿ ಟ್ರೈ ಮಾಡಿದ್ದೀನಿ, ಆಲ್ಮೋಸ್ಟ್ ಎಲ್ಲ ಕ್ಯಾಂಪ್ ಅಲ್ಲಿ ಇದ್ದೆ, UP ಕ್ಯಾಂಪ್ ಅಲ್ಲಿ ಇದ್ದೆ ನಾನು, ಎಲ್ಲ ಟ್ರೈ ಮಾಡಿದ್ದೀನಿ, ಆದ್ರೂ ಆಗಿಲ್ಲ. ಅದೊಂದು ನೋವು ಇದ್ದೇ ಇದೆ. ಬಟ್ ನೋವು ಪಡಬೇಕಾಗಿರೋ ಒಂದು ವಿಚಾರ, ನಿಮ್ದು ಏಜ್ ಎಷ್ಟು ಇವಾಗ? 20. ಜಸ್ಟ್ 20 ಅಲ್ಲ, 20 ವರ್ಷ ಅಷ್ಟೇ. 20 ವರ್ಷದಲ್ಲಿ ಇಡೀ ದೇಶವೇ ನೋಡ್ತಕ್ಕಂತಹ ದೊಡ್ಡ ಸಾಧನೆಯನ್ನ ಮಾಡ್ತಾ ಇದ್ದಾರೆ. ಇನ್ನೂ ಇದೆ, ಇನ್ನು ಪ್ರಯತ್ನಗಳನ್ನ ಒಂದ್ಸಲ ಅವಕಾಶ ಸಿಗ್ಲಿಲ್ಲ ಅಂತ ಹೇಳಿ ನೊಂದು ಸುಮ್ಮನೆ ಇದ್ದೀರಾ ಅಥವಾ ಪ್ರಯತ್ನ ಮಾಡ್ತಾ ಇದ್ದೀರಾ? ನೆಕ್ಸ್ಟ್ ಏನೇನು ಪ್ರಾಕ್ಟೀಸ್ ರೆಡಿ ಮಾಡ್ತಾ ಇದ್ರಿ. ಆಗ ನಮ್ಮಲ್ಲಿ ಏನೋ ಸಣ್ಣ ಕೊರತೆ ಇದೆ, ಇನ್ನೂ ಕೂಡ ಬೇಕು ಅಂತ ನೀವು ಮಾಡ್ತಾ ಇದ್ರಿ ಅಲ್ವಾ? ಮುಂದಿನ ಸಲ ಖಂಡಿತವಾಗ್ಲೂ ಪ್ರೋ ಕಬಡ್ಡಿ ನೀವು ಇರ್ತೀರಿ. ನಿಮ್ಮ ಡ್ರೀಮ್ ಇದ್ದದೆ ಅದು, ನ್ಯಾಷನಲ್ ಆಡ್ಲಿ, ಸೌತ್ ಆಡ್ಲಿ, ಖೇಲೋ ಆಡ್ಲಿ. ಆದ್ರೆ ಆ ಟಿವಿಯಲ್ಲಿ ಒಬ್ಬ ಮನೆಯಲ್ಲಿ ಸಾಕಷ್ಟು ವರ್ಷಗಳಿಂದ ಚಾಲಕನಾಗಿ ದುಡಿದು ಮನೆಯನ್ನ ನೋಡಿಕೊಳ್ಳುತ್ತಿದ್ದಂತಹ ಒಬ್ಬ ವ್ಯಕ್ತಿಯ ಮಗ ಪ್ರೋ ಕಬಡ್ಡಿಯಲ್ಲಿ ಆಡುವಂತ ದಿನಗಳು ನಾವು ನೋಡಬೇಕು ಅಂತ ಕಾಯ್ತಾ ಇದೀವಿ. ಅವರ ಕನಸು ಕೂಡ ಅದೇ ಆಗಿದ್ದಂತಹದ್ದು. ಸೊ ಪ್ರಾಕ್ಟೀಸ್ ಖಂಡಿತವಾಗ್ಲೂ ನಿರಂತರವಾಗಿ ನಡೀತಾ ಇದೆ. ಇದೆಲ್ಲ ಆಡುವಂತದ್ದು ಸೆಕೆಂಡರಿ, ಬಟ್ ನಿಮ್ಮ ಡ್ರೀಮ್ ಇರುವಂತದ್ದು ಪ್ರೋ ಕಬಡ್ಡಿ ಆಡಬೇಕು. ಆ ತಂದೆ ತಾಯಿ ಏನು ಕನಸು ಕಂಡಿದ್ದಾರೆ, ನೀವೇನು ಕನಸು ಕಂಡಿದ್ದೀರಿ, ಒಂದು ಬಾರಿ ಆ ಪ್ರೋ ಕಬಡ್ಡಿ ಟಿವಿಯಲ್ಲಿ ಕಾಣಬೇಕು ಅಂತ ಅಲ್ವಾ? ಓಕೆ, ಅದಕ್ಕೋಸ್ಕರ ಪ್ರಯತ್ನ ಆಗ್ತಾನೆ ಇದೆ ಅಲ್ವಾ? ಈಗ ಅದಕ್ಕಿಂತ ಹೆಚ್ಚೇ ಪ್ರಯತ್ನ ಮಾಡ್ತಾ ಇದ್ದೀರಿ. ಓಕೆ, ಖಂಡಿತವಾಗ್ಲೂ ನಿಮ್ಮ ಆಸೆಗಳು ಏನಿದೆ,
ನಿಮ್ಮ ಕನಸುಗಳು ಏನಿದೆ ಎಲ್ಲ ಕೂಡ ಈಡೇರಲಿ. ಈ ವಿಡಿಯೋವನ್ನು ನೋಡ್ತಿರ್ತಕ್ಕಂತಹ ಎಲ್ಲ ಬಹಳ ದೂರದ ವ್ಯಕ್ತಿಗಳೆಲ್ಲ ಇದ್ದೀರಿ. ಮೊಹಮ್ಮದ್ ನಿಸಾನ್ ಈ ವ್ಯಕ್ತಿಯ ಈ ಒಬ್ಬ ಹುಡುಗನ ನೈಜವಾದ ಪ್ರತಿಭೆಯನ್ನ ಅರಳಿಸುವುದಕ್ಕೆ ಬೇಕಾಗಿ ಎಲ್ಲವನ್ನ ಬದಿಗಿಟ್ಟು ಆತನ ಪ್ರತಿಭೆಯನ್ನ ಮಾತ್ರ ನೋಡಿ ಆತ ಪ್ರೋ ಕಬಡ್ಡಿಯಲ್ಲಿ ಮಾತ್ರ ಅಲ್ಲದೆ ಇಡೀ ದೇಶದ ವಿಚಾರದಲ್ಲೂ ಕೂಡ ಕಬಡ್ಡಿಯ ಕ್ಷೇತ್ರದಲ್ಲಿ ಎದ್ದು ಬರಲಿ, ಒಂದು ಬೆಳಕಾಗ್ಲಿ, ಒಂದು ಶಕ್ತಿಯನ್ನು ತುಂಬಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ. ಅದಕ್ಕಾಗಿ ಇಷ್ಟು ದೂರ ಬಂದು ಅವರ ಇಂಟರ್ವ್ಯೂವನ್ನ ಮಾಡ್ತಾ ಇದ್ದೇನೆ. ಇದು ಬಿಟ್ಟು ನೀವು ಯಾರಿಗೆಲ್ಲ ವೈಯಕ್ತಿಕವಾಗಿ ಥ್ಯಾಂಕ್ಸ್ ಹೇಳಲಿಕ್ಕಿದೆ ಅಂತ ಈ ವಿಡಿಯೋದ ಮೂಲಕ? ನಂದು ಹೈಸ್ಕೂಲಿಂದ ನಮ್ಗೆ ಇಬ್ರು ಇಲ್ಲಿ ನಮ್ಗೆ ಹೈಸ್ಕೂಲಲ್ಲಿ ಪಿ ಟಿ ಸರ್ ಅಂತ ಯಾರು ಇರಲಿಲ್ಲ. ನಾವು ಬಿಟ್ಟ ಮೇಲೆ ಬಂದ್ರು ಪಿ ಟಿ ಸರ್ ಅಂತಿಲ್ಲ. ಅಲ್ಲಿವರೆಗೆ ಇಲ್ಲಿ ಇಬ್ರು ಹೊರಗಿನವರು ನಮ್ಗೆ ಬಂದು ಕೋಚಿಂಗ್ ಕೊಡ್ತಿದ್ರು. ಒಂದು ಕೃಷ್ಣಪ್ಪಣ್ಣ ಅಂತ, ಒಂದು ರಜಕಾಕ. ಅವ್ರು ನಮ್ಗೆ ನಾನು 6th ಇಂದ 10th ವರೆಗೆ ಅವರೇ ನಮ್ಗೆ ಕೋಚ್ ಇಲ್ಲಿ. ಇಲ್ಲಿ ಮ್ಯಾಚಿಗೆ ಕರ್ಕೊಂಡು ಹೋಗೋದಾಗ್ಲಿ ಎಲ್ಲ ಅವ್ರು. ಹಾಗೆ ಸರ್ ಇದ್ರು ದೊಡ್ಡಮಣಿ ಸರ್ ಅಂತ, ಅವ್ರು ನಮ್ಗೆಲ್ಲ ಹೆಲ್ಪ್ ಮಾಡ್ತಿದ್ರು. ಎಲ್ಲ ಸ್ಪೋರ್ಟ್ಸ್ ಗೆ ಆಗ್ಲಿ ಎಲ್ಲದಕ್ಕೆ ಅವರು ಹೆಲ್ಪ್ ಮಾಡ್ತಿದ್ರು. ಅಂದ್ರೆ ಎಷ್ಟೇ ನೀವು ಎತ್ತರಕ್ಕೆ ಬೆಳೆದ್ರು ನಿಮ್ಮನ್ನ ಆರಂಭಿಕ ದಿನಗಳಲ್ಲಿ ಕರೆದುಕೊಂಡು ಬಂದ್ರು ಯಾರನ್ನ ಮರಿತಿಲ್ಲ. ಅದಕ್ಕಾಗಿ ಈ ಬಾರಿ ಒಂದು ಸಿಗ್ಲಿಲ್ಲ, ಓಕೆ, ಮುಂದಿನ ಸಾರಿ ಆದ್ರೂ ಅವರಿಗೆ ಎಲ್ಲರ ಪ್ರಯತ್ನದ ಮೂಲಕ ಅವರ ಕನಸಿನಂತೆ, ನಮ್ಮೆಲ್ಲರ ಕನಸಿನಂತೆ ಪ್ರೋ ಕಬಡ್ಡಿಯೇ ಒಂದು ವೇದಿಕೆ ಅಲ್ಲ, ಅದ್ರ ದೊಡ್ಡ ದೊಡ್ಡ ವೇದಿಕೆಗಳು ಅವರಿಗೆ ಸಿಗುವಂತಾಗ್ಲಿ. ಅದರಲ್ಲಿ ಪ್ರೋ ಕಬಡ್ಡಿ ಕೂಡ ಸೇರ್ಕೊಳ್ಳಿ ಅಂತ ನಾನು ಹೇಳ್ಕೊಳ್ತಾ ಇರೋದು. ಸೊ ಮನೆಯವರಿಗೆ ತುಂಬ ಕಷ್ಟಪಟ್ಟು ಸಾಕಿರ್ತಕ್ಕಂಥ ತಂದೆ ತಾಯಿ ಮಾವ ಇವರಿಗೆಲ್ಲ ಈ ಸಾಧನೆಯ ಒಂದು ಹೆಜ್ಜೆಯಲ್ಲಿ ನೀವಿರುವಾಗ ಎಷ್ಟು ಅಭಾರಿಯಾಗಿದ್ದೀರಿ, ಎಷ್ಟು ಧನ್ಯವಾದ ಹೇಳ್ತೀರಿ? ಧನ್ಯವಾದ ಹೇಳಬೇಕು ಅಂತಿಲ್ಲ, ಆದ್ರೂ ಕೂಡ ಒಂದು ಮಾತಲ್ಲಿ ಹೇಳೋದಿದ್ರೆ. ನಂಗೆಲ್ಲ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು ಯಾವ್ದು ವಿಷಯಕ್ಕೂ. ನಾನು ಸ್ಟಾರ್ಟಿಂಗ್ ನಾವು ಮ್ಯಾಚ್ ಸೋಲ್ತಿದ್ವಿ ನಮ್ಮ ಟೀಮ್, ಆಮೇಲೆ ಇವಾಗ ಗೆಲ್ತಿದ್ವಿ ನಾವು. ಇವಾಗ ತುಂಬಾ ಖುಷಿ ಆಗ್ತಿದೆ. ಇವಾಗ ತಂದೆ ತಾಯಿಗೆಲ್ಲ ತುಂಬಾ ಹ್ಯಾಪಿ ಇದೆ, ಇವಾಗ ಹ್ಯಾಪಿ ಇದೆ. ಮುಂಚೆ ಕೇಳ್ತಿದ್ರು ಖುಷಿ ಇದೆ, ತುಂಬಾ ಖುಷಿ. ಮುಂಚೆ ಹೇಳ್ತಿದ್ರು ಎಂತ ಹೋಗುದೆಲ್ಲ ಮ್ಯಾಚ್ ಸೋಲುದು ನೀವು ಯಾಕೆ ಹೋಗ್ತಿದ್ದೀರಾ? ಇವಾಗ ನಮ್ಮ ಟೀಮು ನಾವು ಎಲ್ರು ಇವಾಗ ಆಡಿ ಇವಾಗ ವಿನ್ ಆಗ್ತಿದ್ವಿ ಪ್ರೈಸ್. ಇವಾಗ ಖುಷಿ ಆಗ್ತಿದೆ ಎಲ್ರಿಗೂ. ಅಂದ್ರೆ ಪಾಪ ಅವರಿಗೆ ಕಬಡ್ಡಿಯ ಪಟುಗಳಲ್ಲ, ಸೋಲು ಗೆಲುವು ಅಂತ ಹೇಳುವಂತದ್ದಲ್ಲ, ಮಕ್ಕಳಲ್ಲಿ ಗೆಲುವನ್ನೇ ಕಾಣೋದಕ್ಕೆ ನೋಡ್ತಾ ಇರ್ತಾರೆ ತಂದೆ ತಾಯಿಗಳು. ಹಾಗೆ ನಿಮ್ಮ ಗೆಲುವು ಇನ್ನು ಯಾವತ್ತು ದೊಡ್ಡ ದೊಡ್ಡ ಹಂತಕ್ಕೆ ಹೋಗ್ಲಿ ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ನಿಮ್ಮ ಮನೆಗೆ ಕರೆಸಿ ಬಹಳ ಚೆನ್ನಾಗಿರ್ತಕ್ಕಂಥ ಒಂದು ಟ್ರೀಟ್ ಅನ್ನು ಕೊಟ್ಟು ನಮ್ಮ ಜೊತೆ ಬಹಳ ಚೆನ್ನಾಗಿ ಮಾತಾಡಿದಿರಿ. ಎನಿವೇ ಆಲ್ ದಿ ವೆರಿ ಬೆಸ್ಟ್. ನಿಮಗೆ ಸಕ್ಸಸ್ ಇದೆ, ನೀವು ಗೆಲ್ತೀರಿ, ಪ್ರೋ ಕಬಡ್ಡಿಗೆ ಹೋಗ್ತೀರಿ, ಆಮೇಲೆ ನಂಗೆ ಮಾತಾಡೋ ಸಿಗ್ತೀರಾ? ಕಡೆ ಸಿಗ್ತೀರಲ್ಲ? ಓಕೆ. ಇನ್ನು ಮೊಹಮ್ಮದ್ ನಿಸಾನ್ ಅವರ ಇಂಟರ್ವ್ಯೂ ಎಲ್ಲಿರುತ್ತೆ ಗೊತ್ತಾ? ಅವರು ಪ್ರೋ ಕಬಡ್ಡಿಯಲ್ಲಿ ಆಡಿ ಬಂದ ನಂತರ. ನಾನು 3 ವರ್ಷಕ್ಕಿಂತ ಮೊದಲು ನಾನು ಗೋಪಣ್ಣನ ಜೊತೆಗೆ ಇಂಟರ್ವ್ಯೂ ಮಾಡೋವಾಗ ನಾನು ಹೇಳಿದೆ, ಇದರಿಂದ ಖಂಡಿತವಾಗ್ಲೂ ಒಬ್ಬ ಪ್ರೋ ಕಬಡ್ಡಿ ಸದ್ಯಕ್ಕೆ ಆಡ್ತಾರೆ ಅಂತ. ಈಗ ಆಡಿದ್ರು ಕೂಡ. ಅದಕ್ಕಾಗಿ ನಾನು ವಿಡಿಯೋನ ನಿನ್ನೆ ಬಿಟ್ಟಿದ್ದೆ. ಖಂಡಿತವಾಗ್ಲೂ ನಾವು ನಂಬುವಂಥ ದೈವಿಕ ಶಕ್ತಿಗಳು ಈ ಒಬ್ಬ ಹುಡುಗನಿಗೆ ಒಳ್ಳೆ ವೇದಿಕೆ ಸಿಗುವಂತೆ ಮಾಡಲಿ. ಬಹಳ ಚೆನ್ನಾಗಿ ಮಾತಾಡಿದಿರಿ. ಥ್ಯಾಂಕ್ ಯು ಸೋ ಮಚ್, ನಿಮಗೆ ಧನ್ಯವಾದ. ಥ್ಯಾಂಕ್ ಯು. ಮೊಹಮ್ಮದ್ ನಿಸಾನ್ ಅವರಿಗೆ ದೊಡ್ಡ ಮಟ್ಟದಲ್ಲಿ ಸಣ್ಣ ವಯಸ್ಸಿನಿಂದಲೇ ಸಾಕಾರವನ್ನು ಕೊಟ್ಟಿರುವಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಅವರ ಸೋದರ ಮಾವ. ಇವರ ಹೆಸರು ಶ್ರೀಯುತ ಮೊಯ್ದಿನ್ ಕುಟ್ಟಿ ಅಂತ. ಸರ್ ನಮಸ್ತೆ. ಇವತ್ತು ಇವರು ಸರ್ಕಾರಿ ಶಾಲೆಗಳಲ್ಲಿರುವಂತಹ SDMC ಅಂತ ಇದೆ, ಅದರ ಸಮನ್ವಯ ಕೇಂದ್ರದ ರಾಜ್ಯ ಸಂಚಾಲಕರಾಗಿ ತಮ್ಮ ಸೇವೆಯನ್ನ ಮಾಡ್ತಾ ಇದ್ರಿ. ಯಾವುದೇ ಮಕ್ಕಳಾಗ್ಲಿ ಅವರವರ ತಂದೆ ತಾಯಿಗಳು ಫೋರ್ಸ್ ಮಾಡಿ ನೀವು ಹೀಗೆ ಮಾಡಿ ಹೇಳೋದಕ್ಕಿಂತಲೂ ಅವರಿಗೆ ಏನು ಇಚ್ಛೆ ಇದೆ ಆ ಇಚ್ಛೆಯಲ್ಲಿ ಅವರು ಬರಬೇಕು ಅನ್ನೋದೇ ನಮ್ಮ ಏಮ್. ಹಾಗೆ ನನ್ನ ಅಥವಾ ನನ್ನ ಅಣ್ಣ ಆಗಲಿ ನನ್ನ ತಮ್ಮಂದಿರು ಆಗಲಿ, ನಾವು ನಮ್ಮ ಸೋದರ ಇವನಿಗೂ ಅಂತಲ್ಲ ನಮ್ಮ ಮಕ್ಕಳಿಗೂ ಅಷ್ಟೇ ನಿಮ್ಗೇನು ಇಷ್ಟ ಇದೆ ಅನ್ನೋದನ್ನೇ ನಾವು ಕೇಳಿ ಅವರ ಇಷ್ಟಕ್ಕೆ ಅನುಗುಣವಾಗಿ ನಾವು ಸಹಕಾರ ಕೊಟ್ಟದ್ದು. ಇವನಿಗೆ ಕಬಡ್ಡಿ ಅನ್ನೋದು ಫ್ಯಾಷನ್ ಆಗಿತ್ತು. ಫ್ಯಾಷನ್ ಅಂತ ಹೇಳಿದರೆ ಇಲ್ಲಿ 6th ಅಲ್ಲಿರುವಾಗಲೂ ಜಿಲ್ಲಾ ಮಟ್ಟದವರೆಗೆ ಅವರ ತಂಡ ಹೋಗಿದೆ. ಇಲ್ಲಿಂದ ಸರ್ಕಾರಿ ಶಾಲೆಯಲ್ಲಿ ಇದ್ದುಕೊಂಡು ಸರ್ಕಾರಿ ಶಾಲೆಯಲ್ಲಿ PT ದೈಹಿಕ ಶಿಕ್ಷಕರು ಇಲ್ಲದ ಶಾಲೆಗಳಲ್ಲಿ ಕೂಡ ಊರವರ ಸಹಕಾರದಿಂದ ಟ್ರೈನಿಂಗ್ ಪಡ್ಕೊಂಡು ಅವರು ತಾಲೂಕು ಜಿಲ್ಲಾ ಮಟ್ಟಕ್ಕೆ ಹೋಗಿದ್ದಾರೆ. ಅದರ ನಂತರ ಇವರು ಹೇಳಿದ ದೊಡ್ಡ ಮನೆ ಅನ್ನುವಂಥ ಸರ್ ಅವರನ್ನು ಯಾವಾಗಲೂ ಮರೆಯುವ ಹಾಗೆ ಇಲ್ಲ. ಯಾಕಂತ ಹೇಳಿದರೆ ಅವರು ಮನೆಯಲ್ಲಿ ಕುಳಿತು ಅವರಿಗೆ ಟ್ಯೂಷನ್ ಕೊಟ್ಟವರು. ಅವರು SLC ಟೈಮ್ ಸಮಯದಲ್ಲಿ ಇವರು ಆಟಕ್ಕೆ ಹೋದರೂ ಕೂಡ ಪಾಠಕ್ಕೆ ಹೆಚ್ಚು ಸಮಯ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋದ್ರಲ್ಲಿ ಮನೆಗೆ ಕರೆದು ಮನೆಯಲ್ಲಿ ಪಾಠ ಮಾಡಿಸಿ ಅವರನ್ನು ಒಂದು SLC ಪಾಸ್ ಅನ್ನುವಂಥದ್ದು ಅದೊಂದು ಈಗಿನ ರೀತಿಯಲ್ಲಿ ದೊಡ್ಡ ಕಷ್ಟದ ಕೆಲಸ. ಕಷ್ಟದ SLC ಅನ್ನೋದು ದೊಡ್ಡ ವಿಷಯ ಅಂತ ಇಟ್ಕೊಂಡಿದ್ದಾರೆ ಈಗ. ಅದ ಕಾರಣ ಅದನ್ನು ಪಾಸ್ ಮಾಡ್ಬೇಕಂತ ಹೇಳಿದರೆ ಅವರಿಗೆ ಸಹಕಾರ ಕೊಟ್ಟವರು ದೊಡ್ಡಮನಿ ಸರ್. ಅವರನ್ನು ಯಾವಾಗಲೂ ನಾನೀಗ ಬಂದ ಕೂಡಲೇ ಅವರಲ್ಲಿ ಸರ್ ಇವರ ಅಕ್ಕನಲ್ಲಿ ಕೇಳಿದಷ್ಟೇ, ಸರ್ ಈಗಲೂ ಇದ್ದಾರಾ? ಅಲ್ಲ ಇಲ್ಲಿ ಇದ್ದಾರೆ ಅಂತ ಹೇಳಿ. ಹಾಗೆ ಒಂದು ಸರ್ಕಾರಿ ಶಾಲೆ ಗ್ರಾಮೀಣ ಪ್ರದೇಶದಲ್ಲಿ ದೈಹಿಕ ಶಿಕ್ಷಕರು ಇಲ್ಲದಲ್ಲಿಂದ ಹಿಡಿದು ಅವರು ಇಷ್ಟರವರೆಗೆ ಬರಬೇಕಂತಾದರೆ ತುಂಬ ನಾವು ಸಹಕಾರ ಮಾಡಿ ಅಂತ ಹೇಳ್ಬೋದೇ ವಿನ ಅವರನ್ನು ಕೆತ್ತಿ ಒಂದು ರೂಪಕ್ಕೆ ತರಬೇಕಾದದ್ದು ದೈಹಿಕ ಶಿಕ್ಷಕರು. ಅಲ್ಲಿ ಪುನೀತ್ ಸರ್ ಆಗಿರಲಿ ಅಥವಾ ಕರ್ನಾಟಕ ಸರ್ ಆಗಲಿ, JP ಸರ್ ಆಗಿರಲಿ ಅಥವಾ ಅರುಣ್ ಸರ್ ಆಗಿರಲಿ ಅಥವಾ ಉಮಾ ಮಹೇಶ್ವರಿ ಗೋಪ್ಯಣ್ಣ ಹೇಗೆ ಅಂತ ಹೇಳಿದರೆ ಫಸ್ಟ್ಗೆ ನಾನೇ ಕರ್ಕೊಂಡು ಹೋದವನು ಅಲ್ಲಿಗೆ.
ಕರ್ಕೊಂಡೋದಾಗ ಅವರು ಹೇಳಿದ್ದಷ್ಟೇ ಶಿಸ್ತು ಬಿಟ್ಟು ಅವ್ರದ್ದು ಬೇರೆ ಯಾವುದಿಲ್ಲ. ಬೇರೆ ನೀವು ಎಲ್ಲ ಖರ್ಚುಗಳನ್ನು ಕೊಡ್ಲಿಕ್ಕೆ ಅವರು ರೆಡಿ ಇದ್ದಾರೆ. ಅವರ ಇಡೀ ಜೀವನವನ್ನೇ ಅವರು ಕಬಡ್ಡಿಗಾಗಿ ವಹಿಸಿದ್ದಾರೆ. ಅವರೊಂದು ಅಷ್ಟು ದೊಡ್ಡ ಒಂದು ಅಕಾಡೆಮಿ ಮಾಡಿಟ್ಟಿದ್ದಾರೆ ಅಂತೇಳಿ ಅದಕ್ಕೆ ಎಷ್ಟು ಲಕ್ಷ ಖರ್ಚಾಗಿರ್ಬೋದು ಅನ್ನೋದು ಅಲ್ಲಿ ಹೋಗಿ ನೋಡಿದವರಿಗೆ ಗೊತ್ತಾಗೋದು. ಹೊರಗಿನಿಂದ ನಾವು ಒಂದು ಕ್ಲಬ್ ಅಂತ ಹೇಳುವುದಕ್ಕಿಂತಲೂ ಆ ಕ್ಲಬ್ಬಿನ ಒಳಗೆ ಅವರು ಎಷ್ಟು ಖರ್ಚು ಮಾಡಿದ್ದಾರೆ, ಒಂದು ಮಕ್ಕಳಿಗೆ ಬೇಕಾಗಿ ಅವರು ವ್ಯವಸ್ಥೆಗಳನ್ನು ಮಾಡಿಟ್ಟಿದ್ದಾರೆ ಅನ್ನುವಂಥದ್ದನ್ನು ಅಲ್ಲಿ ಹೋಗಿ ನೋಡಿದವರಿಗೆ. ಓಕೆ, ನಿಮ್ಮ ಅಳಿಯ ಸಣ್ಣ ವಯಸ್ಸು, ಅವನಿಗೆ ಎಲ್ಲಿ ಸೇರಬೇಕು, ಎಲ್ಲಿ ಹೋಗಬೇಕು, ಎಲ್ಲಿ ಕಬಡ್ಡಿಯನ್ನು ಮುಂದುವರಿಸಬೇಕು ಅಂತ ಗೊತ್ತಿರೋದಿಲ್ಲ. ನೀವು ನಾಲೆಜ್ ಇದ್ದಂತಹ ವ್ಯಕ್ತಿ, ನೀವು ಯಾಕೆ ಇಷ್ಟು ಅಕಾಡೆಮಿಗಳಿದ್ರು ಕೂಡ ಉಮಾಮಹೇಶ್ವರಿಯನ್ನೇ ಆಯ್ಕೆ ಮಾಡಲಿಕ್ಕೆ? ಇಲ್ಲ ಸರ್, ಉಮಾಮಹೇಶ್ವರಿಯನ್ನು ನಾನು ಆಯ್ಕೆ ಅಂತಲ್ಲ, ಇವರಿಗೆ ನನಗೆ ಕೂಡ ಕಬಡ್ಡಿಯ ಬಗ್ಗೆ ಹೆಚ್ಚಿನ ನಾಲೆಜ್ ನನಗೂ ಇಲ್ಲ. ಆದರೆ ಇವರ ದೈಹಿಕ ಶಿಕ್ಷಕರು ಯಾರಿದ್ರು, ಪುನೀತ್ ಸರ್, ನಮಗೆ PU ಇಂದ ಪುನೀತ್ ಸರ್ ಇದ್ದರು. ಪುನೀತ್ ಸರಿಂದ ಅವರ ಸಲಹೆ, ಅದರ ನಂತರ ಅವರ ಸಲಹೆಯಿಂದ ನಾವು ಗೋಕರ್ಣಕ್ಕೆ ಹಾಕಿದ್ವಿ. ಗೋಕರ್ಣಲ್ಲಿ ಅಲ್ಲಿ ಕರುಣಾಕರ್ ಸರ್ ಮತ್ತು ಅವರ ಸಲಹೆಯಿಂದ ಹಾಗೆ ಇದು ಒಬ್ಬರಿಂದ ಒಬ್ಬರಿಗೆ ಸಹಕಾರ, ಅವರ ಸಹಕಾರಗಳಿಂದಲೇ ನಾವು ಉಮಾಮಹೇಶ್ವರಿಗೆ ತಲುಪಿದ್ದೇವೆ. ನಾವು ಡೈರೆಕ್ಟ್ ಆಗಿ ಉಮಾಮಹೇಶ್ವರಿಗೆ ತಲುಪಿಲ್ಲ. ಓಕೆ, ಉಮಾಮಹೇಶ್ವರಿಗೆ ಹಾಕಿದ ನಂತರ ಇವತ್ತು ನಿಮ್ಮ ಮನೆ ಮಗನ ಬೆಳವಣಿಗೆ ನೋಡ್ತಿರುವಾಗ ಉಮಾಮಹೇಶ್ವರಿಯ ಪರವಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ? ಇಲ್ಲ, ಉಮಾಮಹೇಶ್ವರಿ 100% ಉಮಾಮಹೇಶ್ವರಿ ಅವನನ್ನು ಬೆಳೆಸಿದ್ದು. ಈಗ ಅವ ಇಷ್ಟರವರೆಗೆ ಬಂದಿದ್ದಾನಂತ ಹೇಳಿದ್ರೆ ಉಮಾಮಹೇಶ್ವರಿ ಎನ್ನುವಂಥ ಇದು ಮತ್ತು ಗೋಕರ್ಣನಾಥೇಶ್ವರ ಶಾಲೆಯ ಅಲ್ಲಿ ಇರುವಂಥ ಎಲ್ಲರ ಸಹಕಾರ. ಕಾಲೇಜಿಂದ ನೀವು ಒಂದು ಪ್ರತಿಭೆ ಆಟ ಆಡ್ತದೆ ಅವನಿಗೆ ಸಹಕಾರ ಅಂತ ಆ ಕಾಲೇಜಿನವರ ಸಹಕಾರ ಬೇಕು. ಕಾಲೇಜಿನ ಸಹಕಾರ ಇಲ್ಲದೆ ಖಂಡಿತವಾಗಿ ಅವರೆಲ್ಲೂ ಕೂಡ ಹೋಗಿ ಅಚೀವ್ಮೆಂಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಿದ್ರೆ ಗೋಕರ್ಣನಾಥೇಶ್ವರ ಕಾಲೇಜು ಒಂದು ಬೆಳೆಯುವಂತ ಪ್ರತಿಭೆಗಳಿಗೆ ಪೂರಕವಾದ ವಾತಾವರಣ ಖಂಡಿತ ಕೊಟ್ಟ ಕಾರಣವೇ ಅವ ಉಮಾಮಹೇಶ್ವರಲ್ಲಿ ಅಷ್ಟು ಈಸಿಯಾಗಿ ಅಥವಾ ಅದಕ್ಕೆ ಸಮಯ ಕೊಡ್ಲಿಕ್ಕೆ ಅವನಿಗೆ ಸಮಯವನ್ನು ಕೊಡ್ತಾ ಇದ್ದಾರೆ. ಕಾಲೇಜ್ ಸಮಯವನ್ನು ಕೊಟ್ಟಿದೆ ಅವನಿಗೆ. ಆ ಸಮಯವನ್ನು ಕೊಟ್ಟ ಕಾರಣ ಇಲ್ಲ ಕಾಲೇಜಿಗೆ ನೀವು ಕಲಿತಾ ಇರುವಾಗ ನೀವೊಂದು ಬೇರೊಂದು ಅಕಾಡೆಮಿಯಲ್ಲಿ ಹೋಗಿ ಅವ್ರು ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಅವರಿಗೆ ಸಮಯ ಕೊಡದಿದ್ರೆ ಆಗೋದಿಲ್ಲ. ಅದು ಅದೇ ಆ ಕರುಣಾಕರ್ ಸರ್ ಅವರೊಟ್ಟಿಗೆ ಇರುವಂತಹ ಯಾರು ಉಮಾಮಹೇಶ್ವರಿ ತಂಡ, ಇದು ಕ್ಲಬ್ ಆಗಿರಲಿ ಅಥವಾ ಕಾಲೇಜ್ ಆಗಿರಲಿ, ಅವರಿಗೆ ಆ ಸಹಕಾರ ಇದೆ ಅಲ್ವಾ, ಆ ಸಹಕಾರದಿಂದಲೇ ಬೆಳೆದು ಬಂದಂಥ ಹುಡುಗ. ಅದನ್ನು ಯಾವಾಗಲೂ ಮರೆಯಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ಅವರೇ ದೈಹಿಕ ಶಿಕ್ಷಕರುಗಳೇ ಅದರ ಯಾರು ಕೋಚಿಗಳು ಯಾರು ಇರ್ತಾರೆ ಅವರಾಗಿರ್ತಾರೆ ಅದರ ಹೀರೋ. ಏನು ಮಾಡಿದ್ರು ಕೂಡ, ಅಚೀವ್ಮೆಂಟ್ ಮಾಡಿದ್ರು ಕೂಡ ನಮ್ಮ ಬೆನ್ನ ಹಿಂದೆ ಇರುವಂಥವರು ಅವರಿದ್ರೆ ಮಾತ್ರ ಇವರು. ಅದೇ 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 ಕರೆಕ್ಟ್ ಕರೆಕ್ಟ್. ಈಗ ಅವರೊಂದು ಉಮಾಮಹೇಶ್ವರಿ ಅಂತ ಹೇಳುವಂತ ಹೆಸರಿನಲ್ಲಿ ಆಟವನ್ನ ಆಡ್ತಾ ಇದ್ದಾರೆ. ನಾವು ಕೆಲವೊಂದು ನೋಡುವಂತ ಸಮಾಜಕ್ಕೆ ಈ ಧರ್ಮ ಜಾತಿ ಇದೆಲ್ಲ ಇರುತ್ತೆ. ಸೊ ನಾವು ಉಮಾಮಹೇಶ್ವರಲ್ಲಿ ಇವರು ಆಡಿ ಬೆಳೆದಿದ್ದಾರೆ ಅಂತ ಹೇಳೋದಕ್ಕೆ ಅಂದ್ರೆ ಆ ದೇವರ ವಿಚಾರದಲ್ಲಿ ನೋಡಿದ್ರೆ ಹಿಂದೂ ಧರ್ಮದ ದೇವರು ಅಂತ ನಿಮಗೆ ಅದ್ರ ಬಗ್ಗೆ ಏನಾದ್ರು? ಇಲ್ಲ, ನಮ್ಗೆ ನಮ್ಮ ಮಕ್ಕಳು ನೋಡಿ, ಇದು ನಮ್ಮ ಪ್ರಜಾಪ್ರಭುತ್ವ ದೇಶ, ಸಂವಿಧಾನಕ್ಕೆ ಬದ್ಧವಾಗಿರುವಂತ ನಾವೆಲ್ಲರೂ ಅಣ್ಣ ತಮ್ಮಂದಿರು. ಒಂದು ಜಾತಿಯಿಂದಾಗಿ ಅಥವಾ ಒಂದು ಹೆಸರಿಂದಾಗಿ ಏನು ಬದಲಾವಣೆಗಳಾಗೋದಿಲ್ಲ. ಅಣ್ಣ ತಮ್ಮಂದಿರ ರೀತಿಯಲ್ಲಿ ನಾವು ಇರುವವರು. ಈಗಿನ ಒಂದು ರಾಜಕೀಯದವರು ಮಾಡ್ಕೊಂಡಂತಹ ಇದು ಮಾತ್ರ ಯಾವುದು ಈ ಜಾತಿ ಧರ್ಮಗಳ ಈ ದ್ವೇಷವನ್ನು ಉಂಟು ಮಾಡಿದ್ದು ರಾಜಕೀಯ ಪಕ್ಷಗಳ ವಿನಃ ಕನಿಷ್ಠ ಜನಗರಲ್ಲ. ನೀವು ಹಳ್ಳಿಯಲ್ಲಿ ನೋಡಿ ಎಲ್ಲರೂ ಒಟ್ಟಿಗೆ ಇರ್ತಾರೆ. ನೇಮದಲ್ಲಿ ಕೋಲದಲ್ಲಿ ಕೂಡ ನಮ್ಮವರು ಇರ್ತಾರೆ, ಅಥವಾ ಉರುಸುಗಳಲ್ಲೂ ನಿಮ್ಮವರು ಬಂದು ಪಾಲ್ಗೊಳ್ಳುವವರು ಇದ್ದಾರೆ. ಎಲ್ಲಿದೆ ಇದು? ರಾಜಕೀಯದವರ ಬಾಯಿಯಲ್ಲಿ ಬರುವಂತಹ ವಿಷಯಗಳು ಯಾವುದು? ಇದು ದ್ವೇಷ, ಜಾತಿ ಧರ್ಮ ಅಂತ ಡಿವೈಡ್ ಮಾಡಿರೋದೇ ರಾಜಕೀಯ. ಆದ್ರೆ ಹಳ್ಳಿಗೆ ಬಂದು ನೋಡಿದ್ರೆ ನಾವೆಲ್ಲ ಒಂದೇ ಇರುವಂತದ್ದು. ಉಮಾಮಹೇಶ್ವರಿ ಒಬ್ಬ ಹುಡುಗನನ್ನು ಬೆಳೆಸಿ ಅಂತ ಹೇಳಿದ್ರೆ ಇಲ್ಲಿ ಕಬಡ್ಡಿ ಮಾತ್ರ ಕಾಣ್ತಾ ಇದೆ, ಪ್ರತಿಭೆ ಮಾತ್ರ ಕಾಣ್ತಾ ಇಲ್ಲ. ಅದು ನೋಡಿ, ಉಮಾಮಹೇಶ್ವರಿ ಬೆಳೆಯಬೇಕು, ಉಮಾಮಹೇಶ್ವರಿ ಕೂಡ ಬೆಳೆಯಬೇಕು. ನೋಡಿ ಅವರ ಕನಸೇನಿತ್ತು, ಅವರ ಕನಸು. ಈಗ ನನಗೆ ಪ್ರೋ ಕಬಡ್ಡಿ ಅಲ್ಲ, ರಾಜ್ಯ ಮಟ್ಟಕ್ಕೂ ಹಾಡಬೇಕು, ರಾಷ್ಟ್ರ ಮಟ್ಟಕ್ಕೂ ರಾಷ್ಟ್ರೀಯ ತಂಡಗಳಲ್ಲಿ ಬರಬೇಕು. ಪ್ರೋ ಕಬಡ್ಡಿಗಿಂತಲೂ ರಾಜ್ಯಕ್ಕಾಗಿ ಈಗ ಒಂದು ಸೈನಿಕ ಹೇಗಿರ್ತಾನೆ ಒಂದು ಅದೇ ರೀತಿ ರಾಜ್ಯ ತಂಡದಲ್ಲಿ ಬರಬೇಕು, ಅದೇ ರೀತಿ ರಾಷ್ಟ್ರೀಯ ತಂಡದಲ್ಲಿ ಬರಬೇಕು. ಪ್ರೋ ಕಬಡ್ಡಿ ಅನ್ನುವಂಥದ್ದು ಫೈನಾನ್ಷಿಯಲಿಗೆ ಓಕೆ ಒಳ್ಳೆಯ ವಿಷಯ ಅಂತ ಹೇಳುವಂಥದ್ದು. ಅದಕ್ಕಿಂತಲೂ ಬೇಕಾದ ರಾಜ್ಯ ತಂಡ ಮತ್ತು ರಾಷ್ಟ್ರೀಯ ತಂಡಗಳಿದೆ, ಅದಕ್ಕೆ ಬಾಗಿಲು ತೆರೀಬೇಕು. ಅದಕ್ಕೆ ಬಾಗಿಲು ತೆರೀಲಿಕ್ಕೆ ನಿಮ್ಮ ಈ ವಿಡಿಯೋದಿಂದ ಏನಾದರೂ ಅವಕಾಶ ಆದರೆ ಅದು ಒಳ್ಳೆಯ ಬೆಳವಣಿಗೆ ಖಂಡಿತ ಆಗ್ತದೆ. ಯಾಕೆಂತ ಹೇಳಿದ್ರೆ ನಾನು ಬಂದಿರೋದು ಒಳ್ಳೆಯ ಮನಸ್ಸಿನಿಂದ, ಏನು ಒಳ್ಳೆ ಮನಸ್ಸಿನ ಹೆಜ್ಜೆ ಇಡ್ತೇವೆ ಅದು 100% ಆಗ್ತದೆ. ಸೊ ಎಲ್ಲರ ಪ್ರೀತಿ ಮೊಹಮ್ಮದ್ ನಿಸಾನ್ ಮೇಲೆ ಇರಬೇಕು, ಆ ಒಂದು ಪ್ರೋತ್ಸಾಹ ಆಶೀರ್ವಾದ ಇರಬೇಕು ಅಂತ ನಾನು ಕೇಳಿಕೊಳ್ತಾ ಇರೋದು. ಹಾಗಾಗಿ ನಿಮ್ಮ ಒಂದು ಮನೆ ಮಗನನ್ನ ನೀವು ಹೆಜ್ಜೆ ಇರಿಸಿ ಕರ್ಕೊಂಡು ಹೋಗಿರುವಂತಹ ಹುಡುಗನನ್ನ ಇವತ್ತು ನೋಡ್ತಿರುವ ಸಾಧನೆ ನೋಡೋಕೆ ಎಷ್ಟು ಹ್ಯಾಪಿ ಇದ್ದೀರಾ? ಇಲ್ಲ, ತುಂಬಾ ಖುಷಿ ಸರ್. ನಾನು ತುಂಬಾ ಬ್ಯುಸಿ ಇದ್ದೆ ಇವತ್ತು. ನೀವು ಬರ್ತೀರಿ, ನೀವೊಮ್ಮೆ ಬನ್ನಿ, ಒಮ್ಮೆ ಮಾತಾಡ್ಲಿಕ್ಕೆ, ನನಗೆ ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ನೀವೊಮ್ಮೆ ಬನ್ನಿ ಅಂತ ಹೇಳುವಾಗ ನನಗೂ ಖುಷಿ ಆಯ್ತು. ಯಾಕೆ ನನ್ನ ಅಳಿಯನ ಬಗ್ಗೆ ನನಗೆ ಏನಾದರೂ ಹೇಳಲಿಕ್ಕೆ ಅವಕಾಶಗಳು ಸಿಗುವಂಥದ್ದು. ಮತ್ತೆ
ಹುಡುಗ ಕೂಡ ಒಳ್ಳೆ ಹುಡುಗ, ಏನು ಇದೇನಿಲ್ಲ, ನಾವು ಹೇಳಿದ್ದನ್ನು ಮೀರುವಂತಹದ್ದಲ್ಲ. ಆ ರೀತಿ ಆ ನಿಟ್ಟಿನಲ್ಲಿ ನಮಗೆ ತುಂಬಾ ಖುಷಿ. ಯಾಕೆಂತ ಹೇಳಿದ್ರೆ ಅವ ರಾಜ್ಯ ಮಟ್ಟಕ್ಕೂ ರಾಷ್ಟ್ರ ಮಟ್ಟಕ್ಕೂ ಎಲ್ಲೂ ಹೋದ್ರು ಕೂಡ ಅವ ನಮ್ಮ ಮಗನೇ ಅಲ್ವಾ. ಇದೊಂದು ನಮ್ಮಲ್ಲಿ ಇದೆ ಹೆಮ್ಮೆ. ಬಟ್ ಎಲ್ಲಿ ಹೋದ್ರು ಕೂಡ ಯಾರೆಲ್ಲ ಸಹಕಾರ ಕೊಟ್ಟರು ಅದನ್ನ ಮರೆಯದಂತಹ ವ್ಯಕ್ತಿ ನಾನು ಅವ್ರನ್ನ ನೋಡಿರೋದು. ಮತ್ತೆ ಅಷ್ಟು ಸಿಂಪ್ಲಿಸಿಟಿ. ಒಂದು 2 ಆಟಗಳನ್ನ ಆಡಿದ ಕೂಡಲೇ ನಾನೇ ಆಟಗಾರ ಅಂತ ಹೇಳುವಂತ ಮೈಂಡ್ಗಳು ಈಗ ಇರುವಂತ ಕಾಲದಲ್ಲಿ ಎಷ್ಟೇ ಸಾಧನೆಗಳು ಮಾಡಿದ್ರು ಕೂಡ ನಾನು ಇನ್ನೂ ಸಾಧನೆ ಮಾಡ್ಲಿಕ್ಕಿದೆ ಅಂತ ಆ ಒಂದು ಸಾಧನೆಯ ಹಸಿವು ಕಾಣ್ತಾ ಇದೆ ಆತನ. ಅದು ಉಮಾಮಹೇಶ್ವರಿಯ ಕೊಡುಗೆ. ಉಮಾಮಹೇಶ್ವರಿಯಲ್ಲಿ ಗೋಪಿಯಣ್ಣನ ಮಾತುಗಳು ಕೂಡ ಅದೇ, ನೀವು ಯಾವಾಗಲೂ ವಿದ್ಯಾರ್ಥಿಗಳು ಎನ್ನುವಂಥದ್ದು, ನೀವು ಕಲಿತ ಆಗಿದೆ ಅಥವಾ ನಿಮಗೆ ಆಗಿದೆ ಎನ್ನುವಂಥದ್ದು ಪೂರ್ಣವಾಗಿ ಯಾರೂ ಕೂಡ ಇಲ್ಲ, ಅಪೂರ್ಣರೇ ಯಾವಾಗಲೂ. ನೀವು ಯಾವಾಗಲೂ ಕಲಿಕೆಯಲ್ಲಿದ್ದರೆ ಮಾತ್ರ ನೀವು ಮುಂದಕ್ಕೆ ಹೋಗ್ತೀರಿ ಎನ್ನುವಂಥದ್ದು ಅದು ಗೋಪಿಯಣ್ಣನ ವರ್ಡ್. ಅದು ಗೋಪಿಯಣ್ಣನ ವರ್ಡ್. ಅದು ಆ ಗೋಪಿಯಣ್ಣ ವರ್ಡಿಗೆ ಪೂರಕವಾಗಿ ಅವ ಇದ್ದಾನೆ, ಇರಲೂಬೇಕು. ಅದೇ ನಮ್ಮದು ಉದ್ದೇಶ ಅಷ್ಟೇ. ನಾನು ಕೂಡ ಎಲ್ಲೂ ಹೋದ್ರು ಕೂಡ ಇವರ ಕೋಚ್ಗಳಿಗೆ ನನಗೆ ಸಮಯ ಸಿಕ್ಕ ನಾನು ಕಾಲ್ ಮಾಡಿ ಮಾತಾಡ್ತೇನೆ, ಹೇಗಿದ್ದಾನೆ ಅನ್ನುವಂಥದ್ದು ಕೇಳ್ತಾ ಇರ್ತೇನೆ. ಯಾಕೆಂತ ಹೇಳಿದ್ರೆ ಯಾರು ಕೋಚಿಗಳಿರ್ತಾರೆ ಅವರ ಮಾತನ್ನು ಪಾಲನೆ ಮಾಡಿದ್ರೆ ಮಾತ್ರ ಒಂದು ವಿದ್ಯಾರ್ಥಿ ಎನ್ನುವಂಥ ಮುಂದಕ್ಕೆ ಬರಲಿಕ್ಕೆ ಸಾಧ್ಯ. ಯಶಸ್ಸಿಗೆ ಬೇಕಾದ್ರೆ ನಮ್ಮ ಗುರುಗಳಿಗೆ ನಾವು ಗೌರವ ಕೊಡುವಂಥದ್ದು ಅದು ಕೊಡ್ಲೇಬೇಕು. ಕೊಟ್ರೆ ಮಾತ್ರ ಅವರು ಯಾರು ಕೂಡ ಮುಂದಕ್ಕೆ ಬರ್ಲಿಕ್ಕೆ. ಬಹಳ ಒಳ್ಳೆಯ ಮಾತು ಮಾತ್ರ ಅದು ನಿಜವಾಗ್ಲು. ನೋಡಿ, ನಿಮ್ಮ ಈ ಗೋಲ್ಡನ್ ವರ್ಡ್ಗಳು, ನಿಮ್ಮಲ್ಲಿರುವಂತಹ ಈ ಜೀವನದ ಪಾಠ ಅಥವಾ ಅನುಭವಗಳೇ ನಿಮ್ಮ ಅಳಿಯನ ಮೂಲಕ ಇಡೀ ಜಗಜ್ಜಾಹೀರಾಗ್ತಾ ಇದೆ. ಯಾಕಂದ್ರೆ ಅವರು ಬೆಳೆದು ಬರ್ತಿರತಕ್ಕಂಥ ರೀತಿ, ನಂತರ ಅವರಿಗೆ ಒಂದು ಬಹುಮಾನ ಬರಲಿ ಬರದಿರಲಿ ಇರುವಂಥ ರೀತಿಗಳು ಕಾಣ್ತಾ ಇದೆ. ಅಂದ್ರೆ ನೀವು ಏನು ಕನಸಿನೊಂದಿಗೆ ಅವರ ಮನೆಯವರು ಇಟ್ಟಿರ್ತಕ್ಕಂಥ ವಿಚಾರಗಳಿಗೆ ಹೆಜ್ಜೆಯನ್ನು ಇರಿಸೋದಕ್ಕೆ ಪ್ರಯತ್ನ ಪಟ್ಟರು ಅದೆಲ್ಲನೂ ಸಿಗ್ತಾ ಇದೆ. ನಮ್ಮೆಲ್ಲರ ಕನಸು ಅಷ್ಟೇ. ಸೊ ನಿಮ್ಮ ಒಳ್ಳೆ ಮಾತು ನಿಮ್ಮ ತುಂಬ ಹೊತ್ತು ಕಾಯಿಸಿದಂತ ನಾನು ಅನ್ನಿಸ್ತಾ ಇದೆ. ಹಾಗೆ ಕಾಯಿಸಿ ವಿಷಯ ಅಲ್ಲ, ಇದು ಒಂದು ಒಳ್ಳೆಯ ವಿಷಯಕ್ಕೆ ನಾವು ಸ್ವಲ್ಪ ಸಮಯವನ್ನು ಕೊಟ್ಟಿದ್ದೇವೆ ಅಷ್ಟೇ. ಇದು ದೊಡ್ಡ ವಿಷಯ ಅಲ್ಲ. ಯಾಕೆಂತ ಹೇಳಿದ್ರೆ ನಮ್ಮವರಿಗೆ ಒಂದು ನೀವು ಹೇಳಿದ್ರೆ 3 ವರ್ಷ ಮೊದಲು ನೀವು ಉಮಾಮಹೇಶ್ವರಿ ಮಾಡಿದಾಗ ಇವರನ್ನು ಕಂಡಿಲ್ಲ. ಈಗ ಇವರನ್ನು ಇಟ್ಕೊಂಡು ನೀವೊಂದು ಜನರಿಗೆ ತಿಳಿಸುವಂತ ಕೆಲಸ ಮಾಡ್ತೀರಿ. ಇದು ಉಮಾಮಹೇಶ್ವರಿಗೂ ಕೂಡ ಅವರು ಯಾರೋ ಗೋಪಿಯನ್ನ ಇಷ್ಟು ಕಷ್ಟಪಡ್ತಾ ಇದ್ದಾರೆ, ಅವರಿಗೂ ಕೂಡ ಅದಕ್ಕೆ ಒಂದು ಬೇಕಾದ ಒಂದು ಒಳ್ಳೆಯ ಬೆಲೆ ಸಿಗ್ಬೇಕು, ಅವರಿಗೂ ಕೂಡ ಒಂದು ಗೌರವ ಸಿಗ್ಬೇಕು. ಇದು ಈ ವಿಡಿಯೋ ಮಾಡ್ತಿರುವಂತ ವಿಷಯ ಗೋಪಿಯಣ್ಣಗೆ ಗೊತ್ತೇ ಇಲ್ಲ. ಸೊ ಅವರಿಗೆ ಈ ರೀತಿಯಲ್ಲಿ ಅವರ ಬಗ್ಗೆ ಒಳ್ಳೆ ವಿಚಾರಗಳು ಹರಿದಾಡ್ತಾ ಇದೆ ಅಂತ ಹೇಳುವಾಗ ಅವರ ಜೀವನ ನಿಜವಾಗ್ಲೂ ಖುಷಿಯಾಗಿ ಸಾರ್ಥಕತೆ ಇರುತ್ತೆ. ಅಲ್ಲ ನೋಡಿ, ಒಂದು ನಿಸ್ವಾರ್ಥವಾಗಿ ಕೆಲಸ ಮಾಡ್ತಾ ಇರುವವರು, ನಿಸ್ವಾರ್ಥವಾಗಿ ಯಾರಿಂದಲೂ ಅವರಿಗೆ ಸಹಾಯ ಇಲ್ಲ, ಅವರ ದುಡಿಮೆ ಎಲ್ಲ ಹಣವನ್ನು ಹಾಕೊಂಡು ಅವ್ರು ಮಾಡ್ತಾ ಇರುವಂತದ್ದು ಮಾಡುವಾಗ ಅವರಿಗೆ ಖಂಡಿತ ಅದಕ್ಕೆ ಬೇಕಾದ ಬೆಲೆ ಖಂಡಿತ ಎಲ್ಲರೂ ಇಲಾಖೆ ಸರ್ಕಾರದ ಮಟ್ಟದಲ್ಲೂ ಕೂಡ ಅವರಿಗೆ ಅಂತವರಿಗೆ ಗೌರವ ಸಿಗುವಂತ ವ್ಯವಸ್ಥೆಗಳು ಆಗಬೇಕಾಗಿದೆ. ಈಗ ರಾಜ್ಯೋತ್ಸವ ಪ್ರಶಸ್ತಿ, ರಾಷ್ಟ್ರೀಯ ಪ್ರಶಸ್ತಿ ಎಲ್ಲ ಕೊಡ್ತಾ ಇದ್ದಾರೆ. ಪ್ರಶಸ್ತಿಗಳು ಕೊಡ್ಬೇಕಾದ್ರೆ ಇಂಥವರಿಗೆ ಯಾವುದು ನಿಸ್ವಾರ್ಥವಾಗಿ ಸೇವೆ ಮಾಡ್ತಿದ್ದಾರೆ. ಅದು ಈಗ ರಾಜ್ಯಕ್ಕೆ ಅವರು ನಮ್ಮ ನಿಶಾನ್ ಹೇಳಿದ ರೀತಿಯಲ್ಲಿ ಇನ್ಫ್ಲುಯೆನ್ಸಿನ ಮುಖಾಂತರ ಹೋಗುವಂತದ್ದು, ನಿಸ್ವಾರ್ಥರಿಗೆ ಯಾವುದೇ ರೀತಿಯಲ್ಲಿ ಕೂಡ ಸಹಕರಿಸ. ಬಟ್ ಒಂದು ನೋಡಿ, ಇನ್ಫ್ಲುಯೆನ್ಸ್ ಮೂಲಕ ಹೋದಾಗ ಆ ವ್ಯಕ್ತಿಗೆ ಮತ್ತೆ ಇನ್ಫ್ಲುಯೆನ್ಸ್ ಮಾಡಿದವರಿಗೆ ಮಾತ್ರ ಗೌರವ. ಬಟ್ ಏನು ನಾವು ಜನಗಳ ಪಡ್ಕೊಳ್ತೇವ ಅದು ಇಡೀ ಊರೇ ಅವ ಹೀರೋ ಆಗಿರ್ತಾನೆ. ಸೊ ಅದು ಆ ರೀತಿ ಬೆಳಿಲಿ. ನಿಮ್ಮ ಒಳ್ಳೆಯ ಮಾತುಗಳಿಗಾಗಿ ಧನ್ಯವಾದ. ನಿಮಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು, ಧನ್ಯವಾದ. ಹಾಗೇನೆ ವೀಕ್ಷಕರೇ, ಇದು ಮೊಹಮ್ಮದ್ ನಿಸಾನ್ ಅವರ ಮನೆಗೆ ಬಂದು ಮಾಡಿರುವಂತಹ ಹೋಮ್ ಟೂರ್ ಜೊತೆಗೆ ಅವರ ಮಾತುಕತೆಗಳು. ಆ ಹುಡುಗ ಬೆಳೆಯೋದಕ್ಕೆ ನಮ್ಮೆಲ್ಲರ ಮನಸ್ಸಿನ ಹಾರೈಕೆ ಇರಬೇಕು. ಮುಂದೊಂದು ದಿನ ಬೆಳೆದು ಬರಲಿ, ದೇವರ ಆಶೀರ್ವಾದ ಇರಲಿ. ಯಾವುದೇ ಪ್ರತಿಭೆ, ಯಾವುದೇ ಮೂಲೆಯ, ಯಾವುದೇ ಹುತ್ತದ ಒಳಗಿದ್ರೂ ಕೂಡ ನಾನು ಹುಡುಕಿಕೊಂಡು ಹೋಗಿ ಆತನ ಪ್ರತಿಭೆಯನ್ನು ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿಕೊಳ್ತಾ, ಇದೇ ರೀತಿ ಅವರ ತಂದೆ ತಾಯಂದಿರ ಮುಖದಲ್ಲಿ ಖುಷಿ ಕೊಡಲಿ. ಆ ಬಡತನದಿಂದ ಬೆಳೆದು ಬಂದಿರುವಂಥ ಹುಡುಗ ಮುಂದೊಂದು ದಿನ ಇಡೀ ವಿಶ್ವವೇ ಮೆಚ್ಚುವಂಥ ಹುಡುಗನಾಗಿ ಬೆಳೀಲಿ ಅಂತ ಹೇಳುವಂಥ ಮಾತಿನೊಂದಿಗೆ ಒನ್ಸ್ ಅಗೇನ್ ಎಸ್ಪೆಷಲಿ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿಗೂ ಹಾಗೆಯೇ ಅದರ ಕೋಚ್ ಆಗಿ ನಿರ್ವಹಣೆ ಮಾಡ್ತಿರ್ತಕ್ಕಂಥ ಕರುಣಾಕರ ಶೆಟ್ಟಿ ಅವರು, ಅರುಣ್ ಅವರು, ಹಾಗೆಯೇ ನಿಸಾನ್ ಅವರ ಎಲ್ಲ ಕಲಿಸಿರ್ತಕ್ಕಂಥ ದೇಹ ಶಿಕ್ಷಣ ಶಿಕ್ಷಕರಿಗೂ ಅವರ ಹಿರಿಯರಿಗೂ ಧನ್ಯವಾದವನ್ನು ಸಲ್ಲಿಸಿಕೊಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋ. ನಮಸ್ತೆ, ಥ್ಯಾಂಕ್ ಯು.